ನಮಸ್ಕಾರ 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 ವೀಕ್ಷಕರೇ, ಶ್ರಮ ಜೀವಿಗಳ ಜೀವನ ಸಂಗಾತಿ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಬಂದಿದ ತಕ್ಷಣ ಜಾಸ್ತಿ ಡ್ಯಾನ್ಸ್ ಆಡದೆ ಬರೀ ನಮ್ಮ ಸಿಗ್ನೇಚರ್ ಸ್ಟೈಲ್ ಮಾಡ್ಬಿಟ್ಟು ಸುಮ್ಮನಾಗ್ಬಿಟ್ವಿ. ಯಾಕೆ ಗೊತ್ತಾ ಆಡಿಯನ್ಸ್? ಯಾಕೆ ಗೊತ್ತಾ? ಸರಿ, ಮಗ್ಗಿ ಬರುತ್ತೆ ಎಲ್ಲರಿಗೂ? 7 1 7 7 2 14 7 3 21 7 4 ಇದು 7 1 ಮಗಿ ಹೇಳೋ ಟೈಮ್ ಅಲ್ಲ. 7 ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ, ಜಗತ್ತಲ್ಲಿ 7 ಲಕ್ಕಿ ನಂಬರ್ ಅಂತ ತುಂಬಾ ಜನ ನಮ್ದವ್ರು ಇದಾರೆ. ಅದ್ರಲ್ಲಿ ನಾನು ಒಬ್ಬ. 7 ಋಷಿಗಳು ಅಂತ ಹೇಳ್ತಾರೆ, ಸಪ್ತ ಸ್ವರಗಳು ಅಂತ ಹೇಳ್ತಾರೆ, ಜಗತ್ತಲ್ಲಿ 7 ವಂಡರ್ಗಳಿದೆ ಅಂತ ಹೇಳ್ತಾರೆ, 7 ಸ್ವರಗಳು, 7 ದಿನಗಳು, 7 ಬಣ್ಣಗಳು, 7 7 7. ಯಾಕೆ ಈ 7 ಬಗ್ಗೆ ಮತ್ತೆ ಮತ್ತೆ ಒತ್ತು ಕೊಡ್ತಿದ್ದೀನಿ ಅಂದ್ರೆ, ಇಲ್ಲಿ ಇವತ್ತು 7 ಮಹಾಲಕ್ಷ್ಮಿಯವರು ಬಂದು ಸೂಪರ್ ಮಿನಿಟ್ ಆಡ್ತಾ ಇದ್ದಾರೆ. ಹಾಗಾದ್ರೆ ಇವತ್ತು ಬರೋ ಮೊದಲನೇ ಕಂಟೆಸ್ಟೆಂಟ್ ಯಾರು? ಇವ್ರನ್ನ ಕಿರುತೆರೆಯ ಪುಟ್ನಂಜಿ ಅಂತ ಕರೆದ್ರು ತಪ್ಪಿಲ್ಲ. ಕಲಾ ಕುಟುಂಬದ ಸಕಲ ಕಲಾ ವಲ್ಲಭೆ. ರಂಗಭೂಮಿಗೂ ಸೈ, ಕಿರುತೆರೆಗೂ ಜೈ, ಬೆಳ್ಳಿ ಪರದೆಯಲ್ಲೂ ಸೈ ಜೈ. ಯಾರು ಅಂತನಾ ಕರೆದ್ಬಿಡ್ಲಾ? ಚುಂಬಕ ಚೆಲುವೆ ಚಂದ್ರಕಲಾ ಮೋಹನ್ ಅಲಿಯಾ ಪುಟ್ಟ ಗೌರಿಯ ಸಣ್ಣ ವಯಸ್ಸಿನ ದೊಡ್ಡಜ್ಜಿಗೆ ಸ್ವಾಗತ ಸುಸ್ವಾಗತ. ಜೋರ ಚಪ್ಪಾಳೆ. ಥ್ಯಾಂಕ್ ಯು ಮೇಡಮ್ ಬಂದಿದ್ದಕ್ಕೆ. ಇವ್ರು ಯಾರೋ ಬೇರೆಯವ್ರು ಬಂದ್ರು, ಬೇರೆಯವ್ರ ಅಜ್ಜಿ ಕರೆದೆ ನಾನು. ಯಾರು ಅದು ಅಜ್ಜಿ? ಯಾರಿದ್ದಾರೆ ಅಜ್ಜಿ? ಯಾರು ಅಜ್ಜಿ ಅಂದ್ರು? ಯಾರು ಅಜ್ಜಿ ಬಂದಿಲ್ವಲ್ಲ ಇವತ್ತು? ಯಾರು 60 ವರ್ಷದ ಅಜ್ಜಿ ಅಂದ್ರು, ಇಲ್ಲಿ ನೋಡಿದ್ರೆ 14 ವರ್ಷದ ಹುಡುಗಿ ಬಂದಿದೆ. ಪುಟ್ಟ ಗೌರಿಯ ಸಣ್ಣ ವಯಸ್ಸಿನ ದೊಡ್ಡ ಅಜ್ಜಿ ಇವರು. ಮೇಡಮ್, ನಿಮ್ಗೆ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಎರಡನೇ ಕಂಟೆಸ್ಟೆಂಟ್ ನ ಕರೆಯೋ ಸಮಯ. ಇವರ ಒರಿಜಿನಲ್ ಹೆಸರು ದಿವ್ಯಾ ಕಾರಂತ್ ಅಂತ. ಇವರು ETV ಮಹಾರಾಣಿ ಇದ್ದಂಗೆ. ಯಾಕೆ ಅಂದ್ರೆ ಮಹಾಪರ್ವದಲ್ಲಿ ಇವರಿಗೆ ರಾಣಿ ಅಂತ ಪಾತ್ರ. ರಂಗಭೂಮಿ ಅನುಭವ ಹೊಂದಿರೋ ಇವರು ಕಿರುತೆರೆಗೆ ಬಂದಿದ್ದು TN ಸೀತಾರಾಮ್ ಅವರ ಮೂಲಕ. ಧಾರಾವಾಹಿ ಲೋಕದ ದಿವ್ಯ ಪ್ರತಿಭೆಗೆ ಬರ್ಲಿ ಒಂದು ದಿವ್ಯವಾದ ಚಪ್ಪ. ಮಳೆಗಾಲ ಬೆಚ್ಚಗೆ ಜೊತೆಗೆ ಚಳಿಗಾಲ ಇನ್ನೆಲ್ಲಿ ನನಗೆ ಉಳಿಗಾಲ. ದಿವ್ಯಾ ಕಾರಂತ್ ಅವರೇ, ನಮಗೆ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಇಬ್ರು ಬಂದಿದ್ದಾಯ್ತು. ಮೂರನೇವರು ಯಾರು? ಐಗಿರಿ ನಂದಿನಿ ವಿಶ್ವ ವಿನೋದಿನಿ ನಂದನತೆ ಯಾಕೆ ಐಗಿರಿ ನಂದಿನಿ ವಿಷಯ ಹೇಳಿದೆ ಅಂದ್ರೆ, ನನ್ನ ಮನಸ್ಸಲ್ಲಿ ಒಂದು ಕ್ವಶನ್ ಬಂದ್ಬಿಟ್ಟಿದೆ. ಚಿತ್ರ ಬಿಡಿಸಲ ಇಲ್ಲ, ಚಿತ್ರ ಲೇಖ ಬಿಡಿಸಲ್ಲ ಅಂತ. ಲೆಟ್ ಅಸ್ ವೆಲ್ಕಮ್ ದ ಬ್ಯೂಟಿಫುಲ್ ಲೇಡಿ ನಂದಿನಿ ಗೌಡ. ಹೆಲೋ, ಹೇಗಿದ್ದೀರಿ? ಫೈನ್.
ನಂದಿನಿ ಅವರು ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಈಗ ಮುಂದೆ ಈ 3 ಸುಂದರಿಯರನ್ನ ಸೇರ್ಕೊಳ್ಳೋ 4ನೇ ಸುಂದರಿ ಹೆಸರನ್ನು ನಾನು ಹೇಳಲ್ಲ. ಈ ಹುಡುಗಿಗೂ ನಿಮ್ಮೆಲ್ರಿಗೂ ಒಂದು ಭಾವನಾತ್ಮಕ ಸಂಬಂಧ ಇದೆ. ಯಾಕೆಂದ್ರೆ ಈ ಕ್ಯಾರೆಕ್ಟರ್ ಹೆಸರೇ ಭಾವನಾ. ಭಾವನಾ ಅಲಿಯಾಸ್ ಪ್ರಿಯಾ ಕೇಸರಿ ಅವರೇ, ವೆಲ್ಕಮ್ ಟು ದ ಶೋ. ನಾನು ಆಮೇಲೆ ಬಂದಿದ್ದು. ಯಾಕೆ ದೂರ ಹೋಗ್ತಿದ್ದೀರಾ ನನ್ನಿಂದ? ಅವ್ರು ಫಸ್ಟ್ ಬಂದಿದ್ದು, ನಾನು ಆಮೇಲೆ ಬಂದಿದ್ದಲ್ಲ. ನಾನೆಲ್ಲ ನನ್ನಿಂದ ದೂರ ಆಗ್ತಿದ್ದೀರಾ? ಓಕೆ, ಮುಂದಿನ ಅಂದ್ರೆ 5ನೇ ಕಂಟೆಸ್ಟೆಂಟ್ ಯಾರು ಗೊತ್ತಾ? ಇವರು ETV ಕನ್ನಡ ಸೀರಿಯಲ್ ಲೋಕದ ಸಿರಿದೇವಿ. ಬದುಕು ಆರಂಭ ಆಗೋದೆ ಇವರ ಲಾವಣ್ಯ ಭರಿತ ನಟನೆಯಿಂದ. ಬದುಕು ಧಾರಾವಾಹಿಯ ಲಾವಣ್ಯ ಅಂದ್ರೆ ಸಾಕು, ಲಾ ಓದಿದವ್ರಿಗೂ ಗೊತ್ತಾಗುತ್ತೆ, ಏನ್ ಲಾ ಅನ್ನೋರ್ಗೂ ಗೊತ್ತಾಗುತ್ತೆ. ಸಾಕಷ್ಟು ವರ್ಷದಿಂದ ಸೀರಿಯಲ್ ಲೋಕದಲ್ಲಿ ಸಿರಿವಂತೆಯಾಗಿ ಮೆರಿತಿರೋ ರೂಪವಂತೆ ಈಗ ರೂಪಾಯಿ ಗೆಲ್ಲೋ ಆಟಕ್ಕೆ ಬಂದಿದ್ದಾರೆ. ಪ್ಲೀಸ್ ವೆಲ್ಕಮ್ ಸಿರಿ. ನಮ್ಮ 6ನೇ ಸುಂದರಿಯನ್ನ ಕರೆಯೋ ಸಮಯ. ಸ್ವಾತಿ ಮುತ್ತಿನ ಮಳೆ ಹನಿ ಢಗ ಢಗ ಡಶ್ ಢಗ ಢಗ ಡಶ್ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ ಢಗ ಢಗ ಡಶ್. ನೀವೇ ಚೆನ್ನಾಗಿ ಹಾಡ್ತಿದ್ದೀರಾ. ಲೆಟ್ ಅಸ್ ವೆಲ್ಕಮ್ ಸ್ವಾತಿ ಅಲಿಯಾಸ್ ಮಾಯಾ. ತಲೆ ಸುತ್ತಲೇ ನಿನ್ನ ಕಂಡು ಕಟ್ಟು ಕಟ್ಟು ನೋಡ್ತಾರೆ, ಪಾಪ ಇನ್ನೇನ್ ಮಾಡ್ತಾರೆ. ಕಂಡು ಯಾವ ಕಂಡು ಸುಮ್ಮನೆ ಹೋಗನೆಂದು ಹೊರೆ ಮಂದಾಗಿನಿ ನಮ್ಮ ಸುಡಬೇಡ ತಡಿ. ಸ್ವಾತಿ ಅವರೇ, ವೆಲ್ಕಮ್ ಟು ದ ಶೋ. ಈಗ 7ನೇ ಸುಂದರಿನ ಕರೆಯೋ ಸಮಯ. ಅಮ್ಮ ರಾಜರಾಜೇಶ್ವರಿ, ನೀನೇ ಕಾಪಾಡಬೇಕಮ್ಮ ನಮ್ಮನ್ನ. ಗೊತ್ತಾಯ್ತಾ ನಾನು ಯಾರನ್ನು ಕರಿತಿದ್ದೀನಿ ಅಂತ? ಅಗ್ನಿ ಸಾಕ್ಷಿಯ ಚಂದ್ರಿಕಾ ಅಲಿಯಾಸ್ ನಮ್ಮ ರಾಜೇಶ್ವರಿ. ಲೆಟ್ ಅಸ್ ವೆಲ್ಕಮ್ ರಾಜೇಶ್ವರಿ. ಏನ್ ಡ್ಯಾನ್ಸ್ ನೀವು ಆಡಿದ್ದು? ನೋಡಿ ಯಾಕೆ ರಾಜೇಶ್ವರಿ ಅವರೇ ಡ್ಯಾನ್ಸ್ ಆಗಲ್ವ ನಿಮ್ಗೆ? ಡ್ಯಾನ್ಸ್ ಅಂದ್ರೆ ದೂರನಾ? ಡ್ಯಾನ್ಸೇ ಬರಲ್ಲ ನಂಗೆ. ಆದ್ರೆ ನೀವು ಯಾವ್ದೋ ಈವೆಂಟ್ ಅಲ್ಲಿ ಡ್ಯಾನ್ಸ್ ಮಾಡಿರೋದನ್ನ ನಾವೆಲ್ಲ ನೋಡಿದೀವಿ. ತುಂಬಾ ಪ್ರಾಕ್ಟೀಸ್ ಮಾಡಿ ಮಾಡಿ ಕಷ್ಟಪಟ್ಟು ಮಾಡಿರೋದು. ಬಟ್ ನಂಗೆ ಇಲ್ಲಿ ಯಾರು ಸ್ಟೆಪ್ಸ್ ಹೇಳಿಕೊಟ್ಟಿಲ್ವಲ್ಲ. ಹೌದಾ? ಒಂದ್ ನಿಮಿಷ ಅಮ್ಮ ಹೇಳ್ಕೊಡಿ. ಬನ್ನಿ 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 ರಾಜೇಶ್ವರಿ, ನೀವೇ ಬನ್ನಿ, ಇಬ್ರು ಹೇಳ್ಕೊಡೋಣ. ಬನ್ನಿ ರಾಜೇಶ್ವರಿ. ಯಾವ್ದು ಹೇಳಿ. ಸುಂದರ ಮಾನಸ ಸರೋವರದಲ್ಲಿ ಪ್ರೇಮ
ತಮಾಷೆ ಏನ್ ಗೊತ್ತಾ, ರೀಲ್ ರಾಜೇಶ್ವರಿ ಅವರು ರಿಯಲ್ ರಾಜೇಶ್ವರಿಗೆ ಡ್ಯಾನ್ಸ್ ಮಾಡಿ ತೋರಿಸಿದ್ರು, ಹೇಳ್ಕೊಡ್ಲಿಲ್ಲ. ನಾನು ತಮಾಷೆ ಏನ್ ಗೊತ್ತಾ ಮೇಡಮ್, ಚಂದ್ರಕಲಾ ಮೇಡಮ್ ಹೇಳ್ಕೊಡಿ ಅಂದ್ರೆ ರಾಜೇಶ್ವರಿ ನಿಂಗೆ ನಿಲ್ಸ್ಬಿಟ್ಟು ಇವ್ರ ಪಾಡಿಗೆ ಇವ್ರು ಡ್ಯಾನ್ಸ್ ಆಡ್ತಾ ಇದ್ದಾರೆ. ನೋಡ್ಕೋಬೇಕು, ಇವಾಗ ನಾವು ಡ್ಯಾನ್ಸ್ ಮಾಡ್ತಿರ್ತೀವಿ, ನೋಡ್ಕೋಬೇಕಪ್ಪ. ಹೇಳ್ಕೊಡಿ ಅಂದ್ರೆ ಇನ್ನೊಂದು ಗೊತ್ತಾ, ನಾನು ಡ್ಯಾನ್ಸ್ ಕಲ್ತಿಲ್ಲ. ನಮ್ಮ 16 ಇಯರ್ಸ್ ಸ್ವೀಟ್ ಲೇಡಿ ಡ್ಯಾನ್ಸ್ ಕಲ್ತಿಲ್ಲ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ರೆ. ಇನ್ನು ಕಲ್ತ್ಬಿಟ್ಟಿದ್ರೆ ನಮ್ಮ ಕೈಲಿ ಸಿಗ್ತಿರ್ಲಿಲ್ಲ. ಓಕೆ, ಆಟ ಶುರು ಮಾಡೋಕ್ಕಿಂತ ಮುಂಚೆ ರೂಲ್ಸ್ ನ ಒಮ್ಮೆ ಹೇಳ್ಬಿಡ್ತೀನಿ. 7 ಸೆಲೆಬ್ರಿಟಿಗಳು ಮೊದಲನೇ ಸುತ್ತಿನಲ್ಲಿ 7 ಜನ ಆಡ್ತಾರೆ. 7ರಲ್ಲಿ ಒಬ್ರು ಆಟನ ಯಾರು ಕೊನೆಯದಾಗಿ ಮುಗಿಸ್ತಾರೋ ಅವರು ಎಲಿಮಿನೇಟ್ ಆಗ್ತಾರೆ. ಆಮೇಲೆ 6 ಜನ ಏಕಕಾಲಕ್ಕೆ ಆಡ್ತಾರೆ, ಅದರಲ್ಲಿ ಕೊನೆಯದಾಗಿ ಯಾರು ಮುಗಿಸ್ತಾರೋ ಅವ್ರು ಎಲಿಮಿನೇಟ್ ಆಗ್ತಾರೆ. ಆಮೇಲೆ 5 ಜನ ಆಡ್ತಾರೆ, ಅದರಲ್ಲಿ ಕೊನೆಯದಾಗಿ ಯಾರು ಮುಗಿಸ್ತಾರೋ ಅವ್ರು ಎಲಿಮಿನೇಟ್ ಆಗ್ತಾರೆ. ಆಮೇಲೆ 4, 3, 2 ಇಬ್ರ ನಡುವೆ ಸೆಮಿಫೈನಲ್. ಆ ಇಬ್ರ ನಡುವೆ ಜಟಾಪಟಿ ನಡೆದು ಅದರಲ್ಲಿ ಯಾರು ಗೆಲ್ತಾರೋ ಅವ್ರು 2ನೇ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ಅವ್ರಿಗೆ ಗೆದ್ದಿದ್ದಕ್ಕೆ ಸಿಗೋ ದುಡ್ಡು 50,000 ರೂಪಾಯಿಗಳು. ಅಲ್ಲಿಂದ ಮುಂದಕ್ಕೆ 1 ಲಕ್ಷಕ್ಕೆ ಆಡ್ತಾರೆ, 2 ಲಕ್ಷಕ್ಕೆ ಆಡ್ತಾರೆ, ಅದೇ ತರ 10 ಲಕ್ಷಕ್ಕೆ ಆರೇ ಗೇಮ್. ಈ ದಾರಿಯಲ್ಲಿ ಅವರಿಗೆ 3 ಲೈಫ್ ಅಂದ್ರೆ 3 ಜೀವದಾನ ಇರುತ್ತೆ. ಅದ್ರ ಜೊತೆಲಿ 3 ಲಕ್ಷ ಸೇಫ್ ಝೋನ್ ಆಗಿರುತ್ತೆ. ಕ್ಲಿಯರ್? ಇದ್ರ ಜೊತೆಲಿ ಯಾರು ಒಂದು ಆಟನ ಮಿಂಚಿನ ವೇಗದಲ್ಲಿ ಪೂರ್ತಿ ಮಾಡ್ತಾರೋ ಅವ್ರಿಗೆ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ ಕೂಡ ಇದೆ. ಆಟ ನೋಡಕ್ ನಾನಂತೂ ರೆಡಿ ಆಗಿದೆ. ಇದರಲ್ಲಿ ಇನ್ನೊಂದು ಕ್ಯಾಚ್ ಇದೆ. ಈ ಸೂಪರ್ ಮಿನಿಟ್ ಅಲ್ಲಿ ನೀವು ಟೈಮ್ ಜೊತೆ ಆಡ್ತಿರಲ್ಲ, ಒಬ್ರ ಎದುರುಗಡೆ ಒಬ್ರು ಆಡ್ತಾ ಇರ್ತೀರ. ಇಲ್ಲಿ ಟೈಮ್ ಇಲ್ಲ. ಮೊದಲನೇ ರೌಂಡ್ ಅಲ್ಲಿ ಟೈಮೇ ಇರಲ್ಲ. ಓಕೆ, ಸೆಮಿಫೈನಲ್ ಆದ್ಮೇಲೆ ಟೈಮ್ ಇರುತ್ತೆ. 2ನೇ ರೌಂಡ್ಗೆ ಯಾರು ಕ್ವಾಲಿಫೈ ಆಗ್ತಾರೋ ಅವ್ರ ಎದುರುಗಡೆ ಎದುರಾಳಿ ಇರಲ್ಲ, ಟೈಮೇ ಅವ್ರ ಎದುರಾಳಿ. ಸೊ ಗಡಿಯಾರದ ಜೊತೆ ಆಡ್ತಾರೆ. ಕ್ಲಿಯರ್ ಮೇಡಮ್? ನಿಮ್ಮ ಮೊದಲನೇ ಆಟದ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಗುಡ್ಡದ ಭೂತ. ಹಸಿರು ಗುಡ್ಡದಂತೆ ಏರುಪೇರು ಇರೋ ಮೈದಾನದಲ್ಲಿ ಆಡುವ ಗಾಲ್ಫ್ ಆಟ ಎಲ್ಲರಿಗೂ ಗೊತ್ತು. ಗಾಲ್ಫ್ ಕ್ಲಬ್ಗಳಲ್ಲಿ ದೊಡ್ಡ ಮಂದಿ ಆಡೋ ಈ ಆಟಕ್ಕೆ ಬಳಸುವ ಬಾಲ್ಗಳನ್ನು ಟೇಬಲ್ ಮೇಲೆ ಇಡಲಾಗಿದೆ. ಅದೇ ಗಾಲ್ಫ್ ಬಾಲ್ಗಳನ್ನು ಒಂದರ ಮೇಲೆ ಒಂದು ನಿಲ್ಲಿಸಬೇಕು. ಆಟವನ್ನು ಕೊನೆಯದಾಗಿ ಮುಗಿಸೋರು ಆಟದಿಂದ ಎಲಿಮಿನೇಟ್ ಆಗ್ತಾರೆ. ನಿಮ್ಮ ಎದುರುಗಡೆ 4 ಗಾಲ್ಫ್ ಬಾಲ್ಗಳಿದೆ. ಒಂದ್ರ ಮೇಲೆ ಒಂದನ್ನ ನಿಲ್ಲಿಸಬೇಕು. 1 ಸೆಟ್ ಮಾತ್ರ. ಓಕೆ, ಆ ನಿಂತಿರೋ ಗಾಲ್ಫ್ ಬಾಲ್ 3 ಸೆಕೆಂಡ್ ಹಾಗೇ ನಿಂತಿರ್ಬೇಕು. ಅಕಸ್ಮಾತ್ ನಿಲ್ಲಿಲ್ಲ, 2 ಸೆಕೆಂಡ್ ಬಿತ್ತು ಅಂದ್ರೆ ಮತ್ತೆ ನೀವು ಎತ್ಕೊಂಡು ನಿಲ್ಲಿಸಬೇಕು. ಆರ್ ಯು ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. ಅಂದ್ರೆ The game begins in 3, 2, 1. ಓಕೆ, ರಾಜೇಶ್ವರಿಯವರು ಹಾಗೆ ಸ್ವಾತಿಯವರು ಡನ್, ಮುಗಿಸಿದ್ದಾರೆ. ಅಲ್ಲೇ ನಿಂತ್ಕೊಳ್ಳಿ. ಚಂದ್ರಕಲಾ ಅವ್ರ ಕಣ್ಣು ಮತ್ತೆ ಆ ಗಾಲ್ಫ್ ಬಾಲ್ 2 ಒಂದೇ ತರ ಕಾಣಿಸ್ತಾ ಇದೆ. ಚಂದ್ರಕಲಾ ಅವ್ರೆ, ನೀವು ಕೂತ್ಕೊಂಡು ಮಾಡಿದ್ರೆ ಮಾಡ್ಬೋದು ಅನಿಸ್ತಾ ಇದೆ. ವೆರಿ ಗುಡ್. ನಂದಿನಿ ಅವರೇ ಗುಡ್ ಗೋಯಿಂಗ್. ಸಿರಿ ಅವರೇ ಆರಾಮಾಗಿದ್ದೀವಿ. 1, 2, 3 ದಿವ್ಯಾ ಮತ್ತೆ ಸಿರಿ ಡನ್. ಮೆಲ್ಲಿಗೆ 1, 2, 3 ನಂದಿನಿ ಡನ್. ಈಗ ಫೈಟ್ ಇರೋದು ಚಂದ್ರಕಲಾ ಹಾಗೆ ಪ್ರಿಯಾ ಅವರಿಗೆ. One, 2, 3 ಕಂಗ್ರಾಚುಲೇಷನ್.
ಟೆನ್ಷನ್ ರಾಣಿ. ಆಕ್ಚುಲಿ ನನಗೆ ನೋಡಿ ಅದು ಎಷ್ಟು ಬೇಗ ನಿಲ್ಲಿಸ್ತಾ ಇದ್ದೆ ನನಗೆ. ಪ್ರಿಯಾ ಅವರೇ ಏನಾಯ್ತು? ನಂಗೆ ಆಲ್ರೆಡಿ ಆ ಗೇಮ್ ತುಂಬ ಕಷ್ಟ ಆಯ್ತು ನೋಡ್ತಿದ್ದಾಗೆ ಅಂತ ಅಂದ್ಕೊಂಡೆ. ಕೈಯೆಲ್ಲ ಶೇಕ್ ಆಗ್ತಾ ಇತ್ತು, ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ. ನೋಡೋಕೆ ತುಂಬ ಈಸಿ, ಮಾಡೋದು ಸ್ವಲ್ಪ ಕಷ್ಟ. ನೀವು ಅಂದ್ಕೊಂಡಿದ್ರ ಫಸ್ಟ್ ಗೇಮ್ ಇದೇ ಬರುತ್ತೆ ಅಂತ? ನಾನು ನಿಜವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಯಪ್ಪ ಅನ್ಕೊಂಡ್ಬಿಟ್ಟ ಒಂದ್ಸಲ. ತಲೆ ಮೇಲೆ ಕೈ ಹೊತ್ಕೊಂಡು ನಿಂತ್ಕೊಂಡೆ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಅಲ್ಲಿ ಬರ್ತೀನಿ ಅಂತ. ಫಿಕ್ಸ್ ಆಗ್ಬಿಟ್ಟಿದ್ರ? ಬಂದ್ಬಿಡ್ಬೇಕಾಯ್ತು, ಸುಮ್ಮನೆ ವೇಸ್ಟ್ ಆಯ್ತು. ನಮಗೆ ಸ್ವಲ್ಪ ಈಸಿ ಆಗಿರೋದು. ನಾನು ಸೋತ್ನಪ್ಪೋ ಯಪ್ಪ ಅಂದ್ಬಿಟ್ಟು ಬಂದ್ಬಿಡ್ಬೇಕಾಯ್ತಲ್ಲಿ. ಅಯ್ಯೋ ದೇವ್ರೆ. ಸ್ವಾತಿ, ಆಕ್ಚುಲಿ ಬೂಟ್ ಕ್ಯಾಂಪಲ್ಲೆಲ್ಲ 1 minute ಅಲ್ಲ 2 minutes ಆದ್ರೂ ನಿಲ್ತಾನೆ ಇರ್ಲಿಲ್ಲ. ಎಲ್ಲರೂ ರೇಗಿಸ್ತಾ ಇದ್ರು ಗಣೇಶ್ ಸರ್ ಮನೆಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ ಅಂತ. ಬಟ್ ನೀವ್ ಇದ್ದಾಗ್ಲೇ ಮುಗೀತು ಸದ್ಯ. ವೆರಿ ನೈಸ್, ವೆರಿ ನೈಸ್, ಥ್ಯಾಂಕ್ ಯು. ನನ್ನ ಮನೆ ಕಳಿಸ್ಲಿಲ್ಲ. ರಾಜೇಶ್ವರಿ ಅವರೇ, ನೀವು ಟಕ್ಕಂತ ಮುಗಿಸ್ಬಿಟ್ರಲ್ಲ. ಅಂದ್ರೆ ಇದು ಸ್ವಲ್ಪ ನಂಗೆ ಅಂತ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಸೊ ಓಕೆ, ನಂದಿನಿ ಅವರೇ ಫಸ್ಟ್ ಟೈಮ್ ಎಡಬುದ್ರಿ. ಫಸ್ಟ್ ಒನ್ ಪ್ಲೇಸ್ ಮಾಡಿದೆ ನಾನು. ಸೆಕೆಂಡ್ ಒನ್ ಅದನ್ನ ಪ್ಲೇಸ್ ಮಾಡೋದಕ್ಕೆ ಹೋಗ್ಬೇಕಾದ್ರೆ ಫುಲ್ ಕೈಯೆಲ್ಲ ನಡುಗ್ತಾ ಇತ್ತು. ಆ ಪ್ಲೇಸ್ಮೆಂಟೇ ನನಗೆ ಸಿಗ್ತಾ ಇರಲಿಲ್ಲ. ಏನೇನೋ ಸರ್ಕಸ್ ಮಾಡದೆ ಆಗಲಿಲ್ಲ. ಯಾಕೋ ಈ ಬಾಲ್ ನನ್ನ ಹಣೆಯಲ್ಲಿ ಬರ್ದಿಲ್ಲ ಅಂತ ಹೇಳಿ ವಾಪಸ್ ಅದನ್ನ ಹಾಕಿ ಇನ್ನೊಂದು ಬಾಲ್ ತಗೊಂಡು ನಿಲ್ಲಿಸಿದೆ. ಸ್ವೀಟ್ 16 ಈ ಬಸ್ಕಿ ಹೊಡಿತಾರೆ ಗೊತ್ತಾ ಗರಡಿ ಮನೆಯಲ್ಲಿ. ಎಪಿಸೋಡ್ ಬಂದಾಗ ನೋಡಿ, ಬೇರೆಯವರೆಲ್ಲ ಕೂತ್ಕೊಂಡಿದಾರೆ, ನೀವು ಹೀಗೆ ನಿಂತಿದ್ರ. ಹೀಗೆ ಬೇರೆಯವರೆಲ್ಲ ನಿಂತು ಹೀಗೆ ಹಿಂದೆ ಹೋಗಿದ್ದಾರೆ, ನೀವು ಕೂತ್ಕೊಂಡಿದ್ದೀರ. ದಿವ್ಯಾ, ಲೇಟ್ ಆಯ್ತು. ನಾನು ಬೂಟ್ ಕ್ಯಾಂಪಲ್ಲೂ 1 ನಿಮಿಷದಲ್ಲಿ ಒಂದೇ ಮಾಡ್ತಾ ಇದ್ದು ಟೈಮ್ ತಗೊಂಡು. ಬಟ್ ಫಸ್ಟ್ ಇಡ್ಬೇಕಾದ್ರೆ ಫುಲ್ ಕೈ ಗಡಗಡ ಅಂತ ನಡಗಕ್ಕೆ ಶುರುವಾಯ್ತು. ನನಗೆ ಟೆನ್ಷನ್ ಆದ್ರೆ ಕೈಯೆಲ್ಲ ಸ್ವೆಟ್ ಆಗಕ್ಕೆ ಶುರುವಾಗುತ್ತೆ. ಸೊ ಬಾಲೇ ನಿಲ್ತಾ ಇಲ್ಲ, ಜಾರ್ತಾ ಇದೆ. ಅಯ್ಯೋ ಬೇಕಾದ ಎಲ್ಲ ದೇವರಿಗೂ ಒಂದ್ಸಲ ಟೆನ್ಷನ್ ಆದ್ರೆ ಸ್ವೆಟ್ಟೇ ಮಾಡೋದು. ಆಮೇಲೆ ಇನ್ನೊಂದು ಗೊತ್ತಾ, ನನಗೆ ಬಾಲ್ ಬಿದ್ದೋಯ್ತಲ್ಲ, ಇನ್ನೂ ಟೆನ್ಷನ್ ಜಾಸ್ತಿ ಆಯ್ತು. ಬಾಲ್ ಚೇಂಜ್ ಮಾಡಿ ಜಾಸ್ತಿ ಆಯ್ತು. ಬಾಲ್ ಚೇಂಜ್ ಮಾಡಿ ಅಂದ್ಲು. ಆ ಕರೆಕ್ಟ್ ಅಲ್ವಾ ಅಂದ್ಬಿಟ್ಟು ಅದು ಹಂಗೆ ತೆಗೆದ್ಬಿಟ್ಟು ಮಾಡಿದೆ. ಸೊ ಥ್ಯಾಂಕ್ಸ್. ಸರಿಗೆ ನಿಮ್ಮೆಲ್ರಿಗೂ ಕಂಗ್ರ್ಯಾಚುಲೇಷನ್. ಜೋರ್ ಚಪ್ಪಾಳೆ. ಬನ್ನಿ ಮೇಡಮ್. ನಾನೆಲ್ಲ ನನ್ನಿಂದ ದೂರ ಆಗ್ತಿದ್ದೀರಾ ಅಂತ. ನೋಡೋಕೆ ತುಂಬ ಈಸಿ, ಮಾಡೋದು ಸ್ವಲ್ಪ ಕಷ್ಟ. ತಲೆ ಮೇಲೆ ಕೈ ಹೊತ್ಕೊಂಡು ನಿಂತ್ಕೊಂಡೆ. ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ನಾನು ಅಲ್ಲಿ ಬರ್ತೀನಿ ಅಂತ. ಫಿಕ್ಸ್ ಆಗ್ಬಿಟ್ಟಿದ್ರ? ಬನ್ನಿ ಬನ್ನಿ, ನಿಮ್ಮನ್ನೆಲ್ಲ ರಿಲ್ಯಾಕ್ಸ್ ಮಾಡೋಣ ಅನಿಸ್ತಾ ಇದೆ ನನಗೆ. ಫುಲ್ಲು ರಿಲ್ಯಾಕ್ಸ್ ಮಾಡೋಣ, ನಿಮ್ಮ ಹೊಟ್ಟೆ ತಂಪಗೆ ಮಾಡೋಣ, ತಣ್ಣಗಿರಲಿ ಹೊಟ್ಟೆ ಅಂತ ನನಗೆ ಆಸೆ ಆಗಿದೆ. ಇದೊಂಥರ ಸ್ವಲ್ಪ ಗೇಮ್ ಪ್ಲಾನ್, ಸ್ವಲ್ಪ ಅಲ್ಲ ಫುಲ್ ಗೇಮ್ ಪ್ಲಾನ್. ಅಂದಾಗ್ಲೇ ಗೊತ್ತಾಯ್ತು ಏನೋ ಬಿಸ್ಕೆಟ್ ಆಗ್ತಾ ಇದೆ ಅಂತ. ಇದು ನಾನ್ ಮಾಡ್ತಿರೋ ಗೇಮ್ ಪ್ಲಾನ್. ನೀಲಾಂಬರಿ ಇದನ್ನ ಮಾಡ್ತಾ ಇರೋದು. ನೀಲಾಂಬರಿ, 6 ಸುಂದರಿಯರಿಗೆ ನೀನಿಟ್ಟಿರೋ ಆಟ ಯಾವುದು? ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಕುಡಿಯೋನು ಬಾರ. ಸಾಫ್ಟ್ ಡ್ರಿಂಕ್ಸ್ ಟಿನ್ನನ್ನು ನೆಲದ ಮೇಲೆ ಇಡೋದು ಈಸಿ, ಬಟ್ ಅದರ ಬುಡದಲ್ಲಿರೋ ಕಾರ್ನರ್ ತುದಿಯನ್ನು ಆಧರಿಸಿ ನೆಲದ ಮೇಲೆ ನಿಲ್ಲಿಸೋದು ಕಷ್ಟ. ಹಾಗೆ ನಿಲ್ಲಿಸೋಕೆ ಆಟಗಾರ ಸಾಫ್ಟ್ ಡ್ರಿಂಕ್ ಅನ್ನು ಒಂದಿಷ್ಟು ಕುಡಿದು ನಂತರ ಕ್ರಾಸ್ ಆಗಿ ನಿಲ್ಲಿಸಬೇಕು. ಹಾಗೆ ನಿಲ್ಲಿಸೋಕೆ ಎಷ್ಟು ಸಾಫ್ಟ್ ಡ್ರಿಂಕ್ ಖಾಲಿ ಮಾಡಬೇಕು ಅನ್ನೋದು ಥ್ರಿಲ್ಲಿಂಗ್ ಪಾಯಿಂಟ್. ಆಟವನ್ನು ಕೊನೆಯದಾಗಿ ಮುಗಿಸೋರು ಆಟದಿಂದ ಎಲಿಮಿನೇಟ್ ಆಗ್ತಾರೆ. ಈ ಕುಡಿದು ತೂರಾಡೋರ್ನ ನೀವು ನೋಡಿರ್ತೀರ. ಇಲ್ಲಿ ಕುಡಿದು ಬ್ಯಾಲೆನ್ಸ್ ಮಾಡಿ ನಿಲ್ಲಿಸ್ಬೇಕು. ಕಷ್ಟನಾ? ಕಷ್ಟ ಇದೆ. ಓಕೆ, ಯಾಕೆ ಕಷ್ಟ ನಂದಿನಿ ಅವರೇ? ಕುಡಿಯೋದು ಕಷ್ಟ ಆಗುತ್ತೆ. ಬಿಕಾಸ್ ಒಂದು ಅಂದಾಜ್ ಬೇಕು, ಎಷ್ಟು % ನಾವು ಖಾಲಿ ಮಾಡಿದ್ಮೇಲೆ ಅದು ಬ್ಯಾಲೆನ್ಸ್ ಆಗತ್ತೆ ಅಂತ ಅನ್ನೋದು. ಅಕಸ್ಮಾತ್ ಜಾಸ್ತಿ ಏನಾದ್ರು ಕುಡಿದು ಬಿಟ್ರೆ ನಾವು ಹೋಗ್ಬೇಕಾಗತ್ತೆ, ಮತ್ತೆ ಅದನ್ನ ಕುಡಿಬೇಕಾಗತ್ತೆ, ಅದು ಕಷ್ಟ. ಆಮೇಲೆ ಕೂಲ್ ಡ್ರಿಂಕ್ಸ್ ಜಾಸ್ತಿ ಒಟ್ಟೊಟ್ಟಿಗೆ ಕುಡಿಯಕ್ಕಾಗಲ್ಲ. ಏನ್ ಪ್ರಾಬ್ಲಮ್ ಆಗತ್ತೆ ಅಂತ ಗೊತ್ತಿದೆ. ನನ್ಗೆ ಗೊತ್ತಿಲ್ಲ. ನಂದಿನಿ ಹೇಳಿದಾಗೆ ಜಾಸ್ತಿ ಕುಡಿದ್ರು ಕಷ್ಟ, ಕಡಿಮೆ ಕುಡಿದ್ರು ಕಷ್ಟ. ಗ್ಯಾಸ್ ಸೈಲೆಂಟ್ ಅಸಾಸಿನೇಟರ್ ರಾಜೇಶ್ವರಿ ಅವರು. ನಂಗೆ ಫಸ್ಟ್ ಆಫ್ ಆಲ್ ಇಂಥ ಡ್ರಿಂಕ್ಸೇ ಆಗಲ್ಲ. ಕುಡಿಯಲ್ಲ ಜಾಸ್ತಿ. ನಂಗೆ ಫಸ್ಟ್ ಆಫ್ ಆಲ್ ಇಂಥ ಡ್ರಿಂಕ್ಸೇ ಆಗಲ್ಲ, ಕುಡಿಯಲ್ಲ ಜಾಸ್ತಿ. ಯಾವ ತರ ಡ್ರಿಂಕ್ಸ್ ಆಗುತ್ತೆ ಹೇಳಿ? ಇವು ಅಂದ್ರೆ ಫ್ರೂಟ್ ಜ್ಯೂಸಸ್ ಎಲ್ಲ ಫೈನ್. ನಂಗೆ ಗ್ಯಾಸ್ ಇರುತ್ತೆ. ಆಬ್ವಿಯಸ್ಲಿ ಅವ್ರು ಹೇಳ್ದಂಗೆ ಕುಡಿತಾ ಕುಡಿತಾ ಹಾಗೆ ತೇಗ್ ಬರ್ತಿರುತ್ತೆ. ಬ್ಯಾಲೆನ್ಸ್ ಮಾಡೋದ, ಅದ್ರ ಬಗ್ಗೆ ಕಾನ್ಶಿಯಸ್ ಆಗೋದ. ಓಕೆ ನೋಡಿ, ಅಲ್ಲಿ ನಿಂತಾಗ ಮೆಲ್ಲಗೆ ಮಾತಾಡಿದ್ರು, ಇಲ್ಲಿ ಬಂದ್ಮೇಲೆ ಜೋರಾಗಿ ಮಾತಾಡೋರು, ಕಿವಿ ಹೊಡೆದೋಯ್ತು ನಂದು. ಲೆಟ್ ಅಸ್ ಸ್ಟಾರ್ಟ್. ಇದು ನಿಮ್ಮ 2ನೇ ಆಟ. ಈ ಆಟದಲ್ಲಿ ಕೊನೆಯದಾಗಿ ಮುಗಿಸಿದವರು ಸೂಪರ್ ಮಿನಿಟ್ ಇಂದ ಎಲಿಮಿನೇಟ್ ಆಗ್ತಾರೆ. ಇಲ್ಲಿ ಬಂದು ನಿಂತ್ಕೋತಾರೆ.
ಟೈಮ್ ಲಿಮಿಟೇಷನ್ ಇಲ್ಲ. ಆ್ಯಂಡ್ ಸೀರಿಯಸ್ ಆಗಿ ಕುಡಿದು ಬ್ಯಾಲೆನ್ಸ್ ಮಾಡಿದ ಮೇಲೆ 3 ಸೆಕೆಂಡ್ವರೆಗೂ ನೀವು ಗ್ಯಾಸ್ನ ಬಾಯಿಂದ ಬಿಡೋ ಹಾಗಿಲ್ಲ. 3 ಸೆಕೆಂಡ್ ಆದಮೇಲೆ ತೇಗಲೇಬೇಕು. ಇದು ಆಕ್ಚುಲಿ ಬ್ಯಾಲೆನ್ಸ್ ಮಾಡೋ ತನಕ ಅಷ್ಟೇ ತಾನೇ. ಬ್ಯಾಲೆನ್ಸ್ ಮಾಡಿದಾದ್ಮೇಲೆ ಬ್ಯಾಲೆನ್ಸ್ ಮಾಡಿ ಇರ್ಬೇಕು ಅಷ್ಟೇ. 3 ಸೆಕೆಂಡ್ ನಿಂತ್ಕೋಬೇಕು, ಆಮೇಲೆ ತೇಗ್ ಬರ್ಬೇಕು. ಹಾ ರೆಡಿ. ರೆಡಿ. The game begins in 3, 2, 1. ಹಂಗೆ ಕುಣೀರೋ ಹಿಂಗೆ ಕುಣೀರೋ, ಇದು ಅದೇ ತರ. ಹಂಗೆ ಕುಡೀರೋ ಹಿಂಗೆ ಕುಡೀರೋ, ನಮ್ಮ ಮುದ್ದು ಹುಡುಗಿರೆಲ್ಲ ಸೇರ್ಕೊಂಡು ಕುಡೀರೋ. ಓ ಸಿರಿಡನ್ ಸರ್ರಂತ ಕುಡಿದು ಸೊಟ್ಟಗ್ ನಿಲ್ಸಿ ಸೈ ಅನ್ಸ್ಕೊಂಡ ಸಿರಿ ಸ್ಟೈಲ್ ಅಲ್ಲಿ ಗೆಲ್ಲೋರಿ. We'll be right back. Life Boy Super Minute. Life Boy Super Minute. Oh! Siridan. Rajeshwari done. Take back after 3 seconds. ಆಯ್ತಲ್ಲ. ನಂದಿನಿ ಅವ್ರು ತೆಗಿದಾರೆ. ಓಕೆ, ರಾಜೇಶ್ವರಿ ತೆಗಿದಾರೆ. ಮೊದಲು ಸಿರಿ ಅವರು ಮುಗಿಸಿ 3 ಸೆಕೆಂಡ್ ಆದ್ಮೇಲೆ ತೆಗೆದ್ರು. ಅದಾದ್ಮೇಲೆ ರಾಜೇಶ್ವರಿ ಅವ್ರು ಮುಗಿಸಿದ್ರು. ತುಂಬಾ ಹೊತ್ತಾದ್ಮೇಲೆ ತೆಗೆದ್ರು. ಚಂದ್ರಕಲಾ ಅವ್ರು ಮುಗಿಸಿದ್ರು. ನಂದಿನಿ ಹಾಗೆ ಸ್ವಾತಿ, ಜೊತೆಲಿ ದಿವ್ಯಾ. 3ರಲ್ಲಿ ಯಾರು ಲೇಟಾಗಿ ಮುಗಿಸಿದ್ರು ಅನ್ನೋದು ರಿಪ್ಲೇ ಮೂಲಕನೇ ನೋಡ್ಬೇಕಾಗುತ್ತೆ ನಾವೀಗ. ಫಸ್ಟು ಓಪನ್ ಮಾಡಿ 3 ಸೆಕೆಂಡ್ ಆಗಿದ ತಕ್ಷಣ ತೆಗೆದು ನಂದಿನಿ ಅವರು. ಹಾಗಾಗಿ ನಂದಿನಿ ಯು ಆರ್ ಸೇಫ್. ಅಂಡ್ ಎಲ್ಲ ಕರೆಕ್ಟಾಗಿ ತೆಗೆದ್ರು. ರಾಜೇಶ್ವರಿ ಮಾತ್ರ ಪರ್ಫೆಕ್ಟ್ ಆಗಿ ನೀವು ಸಿರಿ ಅವರು, ಸ್ವಾತಿ ಅವರು ಇವರಂತೂ ಜೋರಾಗಿ ತೆಗೆದ್ರು. ನಮ್ಗೊಂದು ನಿಮಿಷ ಭಯ ಆಯ್ತು, ಸಿಡ್ಲೋಡಿತ. ಕರೆಕ್ಟಾಗಿ ತೆಗೆದ್ರಿ. ಥ್ಯಾಂಕ್ ಯು ವೆರಿ ಮಚ್. ದಿಸ್ ವಾಸ್ ಮೈ ಗೇಮ್ ಪ್ಲಾನ್. ಆಕ್ಚುಲಿ ತೆಗೆದಿರ್ಲಿಲ್ಲ ಸ್ನೇಹಿತರೆ. ಒಂದು ಫನ್ ಇರಲಿ. ನಾನು ಬ್ಯಾಲೆನ್ಸ್ ಮಾಡೋ ತನಕ ಮಾತ್ರ ಎಷ್ಟು ಅದನ್ನ ಹೆಂಗ್ ಕಂಟ್ರೋಲ್ ಮಾಡಿ ಇಟ್ಕೊಂಡೆ ಅಂದ್ರೆ ಬರ್ತಾ ಇದೆ 10 ಸೆಕೆಂಡ್. ನಿಜವಾಗ್ಲೂ ಬಹಳ ತೊಂದರೆ ಕೊಟ್ರಿ ಎಲ್ಲರಿಗೂ. ಸೊ ಕರೆಕ್ಟ್ ಆಗಿ ತೆಗಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ನಮ್ಮ ತಾಯಿ ನೀಲಾಂಬರ್ ಇದಲ್ಲ, ಅವ್ರ ಮಗ ಗಣೇಶ್ ಪ್ಲಾನ್ ಇದು ನಮ್ಮ ಬ್ಲೂ ಪ್ರಿಂಟ್ ಅಲ್ಲಿ ಇತ್ತು. ಆಟಕ್ಕೆ ಬರ್ತೇನೆ. ಸ್ವಾತಿ ಮತ್ತು ದಿವ್ಯಾ, ನಿಮ್ಮಿಬ್ಬರಲ್ಲಿ ಒಬ್ರು ಈಗ ನನ್ನ ಜೊತೆ ಅಲ್ಲಿ ನಿಂತ್ಕೋತೀರ. ಪ್ರಿಯಾ, ನಿಮ್ಗೆ ಯಾರು ಅನ್ಸುತ್ತೆ? ಐ ಥಿಂಕ್ ದಿವ್ಯಾ, ಯಾಕಂದ್ರೆ ಲಾಸ್ಟಲ್ಲಿ ಫಿನಿಶ್ ಮಾಡಿದ್ದು ಇವಳೆ. ಪ್ರಿಯಾ ಅವರು ಹೇಳಿರೋದು ರಾಂಗ್. ನಾನು ಹೇಳ್ತಾ ಇದ್ದೀನಿ, ದಿವ್ಯಾ ಈ ಆಟದಿಂದ ಔಟ್ ಆಗಿದ್ದಾರೆ. ಸ್ವಾತಿ ಸೇಫ್ ಇದ್ದಾರೆ, ದಿವ್ಯಾ ಔಟ್ ಆಗಿದ್ದಾರೆ ಲಾಸ್ಟ್ ಟೈಮ್. ಜೋರ್ ಜಪಾಲಿ. ಯಾಕೆ ಲೇಟ್ ಆಯ್ತು ದಿವ್ಯಾ? ತುಂಬಾ ಸ್ಲೋ ಆಗಿ ಕುಡಿತಾರೆ. ಕುಡಿದಿದ್ದೆ ಸ್ಲೋ ಆಯ್ತು, ಸೊ ಇಡ್ಬೇಕಾದ್ರೆ ಸೂಪರ್ ಮಿನಿಟ್ ಬಂದು ಏನನ್ಸ್ತು? ಇಟ್ಸ್ ವೆರಿ ನೈಸ್. ಐ ಥಿಂಕ್ ಎವ್ರಿಬಡಿ ಶುಡ್ ಪಾರ್ಟಿಸಿಪೇಟ್ ಒಂದ್ಸಲ ಇದರಲ್ಲಿ. ಅಂಡ್ ಬೀಯಿಂಗ್ ವಿತ್ ಯು ಇಟ್ಸ್ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಬಿಕಾಸ್ ಆಫ್ ಯು ಗೈಸ್ ಮ್ಯಾನ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ದಿವ್ಯಾ ಅವರೇ. ಅಂಡ್ ಈಗ ನೀವು ನನ್ನ ಜೊತೆ ನಿಂತ್ಕೋತೀವಿ. ಓಕೆ,
ದಿವ್ಯಾ ಈ ಆಟದಿಂದ ಔಟ್ ಆಗಿದೆ. ಸೊ ಮುಂದಿನ ಆಟ ಯಾವುದು? ಬ್ಲೂ ಪ್ರಿಂಟ್ ಪ್ಲೀಸ್. ಇಂಟರ್ ನಟ್ ಪ್ಯಾಕೇಜ್. ಸಾಮಾನ್ಯವಾಗಿ ನಟ್ಗಳನ್ನು ಗ್ಯಾರೇಜ್ನಲ್ಲಿ ವಸ್ತುಗಳನ್ನು ಟೈಪ್ ಮಾಡೋದಕ್ಕೆ ಬಳಸಲಾಗುತ್ತೆ. ಅದೇ ನಟ್ಗಳನ್ನು ಆಟಗಾರ ಒಂದರ ಮೇಲೊಂದರಂತೆ ಜೋಡಿಸಬೇಕು. ಸುರ್ಸುರ್ ಬತ್ತಿ ಹಚ್ಚುವಂತೆ ಕಬ್ಬಿಣದ ಕಡ್ಡಿಗಳಲ್ಲಿರುವ ನಟ್ಗಳನ್ನು ಹುಷಾರಾಗಿ ಜೋಡಿಸಿ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸಬೇಕು. ನಿಂತ ನಟ್ಗಳು ಜೋಡಿಸುವ ಹಂತದಲ್ಲಿ ಉರುಳು ಸೇವೆ ಮಾಡಬಾರದು. ಆಟವನ್ನು ಕೊನೆಯದಾಗಿ ಮುಗಿಸೋರು ಆಟದಿಂದ ಎಲಿಮಿನೇಟ್ ಆಗ್ತಾರೆ. ನಟ್ ಆಟದಲ್ಲಿ ನೆಟ್ ಪ್ರಾಫಿಟ್ ಯಾರಿಗೆ, ನೆಟ್ ಲಾಸ್ ಯಾರಿಗೆ? ಫಸ್ಟ್ ಮುಗಿಸಿದವ್ರಿಗೆ ನೆಟ್ ಪ್ರಾಫಿಟ್, ಲಾಸ್ಟ್ ಮುಗಿಸಿದವ್ರಿಗೆ ನೆಟ್ ಲಾಸ್. ಚಂದ್ರಕಲಾ, ನಂದಿನಿ, ಸಿರಿ, ಸ್ವಾತಿ ಮತ್ತು ರಾಜೇಶ್ವರಿ ಇದರಲ್ಲಿ ತುಂಬಾ ನರ್ವಸ್ ಆಗಿರೋರು ಕೈ ಎತ್ತಿ. ಎಲ್ಲರೂ ಹಂಗೆ ಕಾಣ್ತಾ ಇದ್ರ ಫುಲ್. ಫಸ್ಟ್ ಕೈ ಎತ್ತಿರೋದು ರಾಜೇಶ್ವರಿ. ಅಂದ್ರೆ ರಾಜೇಶ್ವರಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂತ ಗೊತ್ತಾಗೋಯ್ತು. ಕರೆಕ್ಟ್. ರಾಜೇಶ್ವರಿ ಅವರೇ ಏನ್ ಹೇಳ್ತೀರಾ, ಪ್ರಾಫಿಟ್ ಆರ್ ಲಾಸ್? ನಾನು ಪ್ರಾಫಿಟ್ಗೋಸ್ಕರ ನಾನು 100% ಕೊಡ್ತಾ ಇದ್ದೀನಿ, ನೋಡೋಣ. 100% ಕೊಡ್ತಾ ಇದ್ದೀರಾ. ಸ್ವಾತಿ ನೀವೇನ್ ಹೇಳ್ತೀರಾ? ಗೊತ್ತಿಲ್ಲ ಅದು ನಿಲ್ಲುತ್ತೋ ಇಲ್ವೋ ಕರೆಕ್ಟ್ ಆಗಿ ಅಂತ. ಆಸ್ ಐ ಟೋಲ್ಡ್ ಯು ಐ ಆಮ್ ನರ್ವಸ್. ಸಿರಿ ಅವರೇ? I'll try ಅಷ್ಟೇ. ನಂದಿನಿ ಅವರೇ? ನೀವ್ ಏನೇ ಪ್ರಶ್ನೆ ಕೇಳಿ ಆ ರೆಡ್ ಲೈಟ್ ಆನ್ ಆಗಿ ಒಂದು ಮ್ಯೂಸಿಕ್ ಬರತ್ತಲ್ಲ ಆಗ ಶುರುವಾಗುತ್ತೆ ನೋಡಿ, ಅದು ಸೂಪರ್ ಮಿನಿಟ್ ಟೆನ್ಷನ್. ಅದು ಅಲ್ಲಿಗೆ ಶುರುವಾಗುತ್ತೆ. ಸ್ವೀಟ್ 16 ಲೇಡಿ. ಅದೇ ನಂದಿನಿ ಹೇಳಿದ್ಲಲ್ಲ, ಆ ಲೈಟ್ ಆನ್ ಆದ ತಕ್ಷಣ ಎಲ್ಲರೂ ಆಫ್ ಆಗ್ತೀವಿ. ಲೈಟ್ ಆನ್ ಆಗುತ್ತೆ, ನಾವು ಆಫ್ ಆಗ್ತೀವಿ. ಸೊ ಲೈಟ್ ಆನ್ ಮಾಡೋಣ. The game begins in 3, 2, 1. ಸ್ವಾತಿ ತುಂಬಾ ಫಾಸ್ಟ್ ಆಗಿ ಮಾಡ್ತಾರೆ. ನಮ್ಮ ಸೀರಿಯಲ್ ಕೊಂಡಿಗಳು ಹೇಗೆ ಕೊಂಡಿಗಳ ಮೇಲೆ ಕೊಂಡಿ ಜೋಡಿಸ್ತಾ ಇದ್ದಾರಲ್ವಾ? ವೆರಿ ಗುಡ್ ಸ್ವಾತಿ. ಸಿರಿ ಸಿರಿ ವೆರಿ ಗುಡ್, ವೆರಿ ಗುಡ್. ಸ್ವಾತಿ ವೆರಿ ಗುಡ್. ಓ ಓ ಓ ಓ ಓ ಓ ಸಿರಿ ಸಿರಿ ಯು ಕ್ಯಾನ್ ಸ್ಟಾರ್ಟ್ ಅಗೇನ್. ಸ್ವಾತಿ ಕೊನೆ ನೆಟ್ಟಲ್ಲಿದ್ದಾರೆ, ಚಂದ್ರಕಲಾ ಕೊನೆ ನೆಟ್ಟು. 1 2 3. ಸ್ವಾತಿ ಮತ್ತೆ ರಾಜೇಶ್ವರಿ ಡನ್. ನಂದಿನಿ ಲಾಸ್ಟ್ 2. Come on ನಂದಿನಿ. ಇಲ್ಲೊಂದು ನಟ್ಟಿದೆ, ಇಲ್ಲೊಂದಿದೆ. ಇದ್ಯಾರ್ದು? ಅಮ್ಮ ಅಲ್ಲೊಂದು, ಅಲ್ಲೊಂದಿದೆ ನೋಡಿ. ಈ ಕಡೆ, ಈ ಕಡೆ, ಇಲ್ಲಿ ಇಲ್ಲಿ, ಈ ಕಡೆ, ಆ ಕಡೆ. ಚಂದ್ರಕಲಾ ಅವರು ನಟ್ ಜೋಡಿಸೋ ಬದಲು ನಟ್ ಹಾಯ್ಕೋತಾ ಇದ್ದಾರೆ. ಡೈಲಿ ಟಿವಿಲಿ ನೋಡ್ತಿರಲ್ಲ, ಅದೆಲ್ಲ ಮೆಗಾ ಸೀರಿಯಲ್. ಇದು ಮೆಗಾ ಸೀರಿಯಲ್. ಒಂದೊಂದು ನೆಟ್ಟು ಒಂದೊಂದು ವರ್ಷದ ಎಪಿಸೋಡ್. ಇನ್ನು ಚಂದ್ರಕಲಾ ಅವ್ರು ಆಯ್ಕೋತಾನೆ ಇದ್ದಾರೆ. ಇವ್ರ ಕಂಪ್ನಿಗೆ ಸಿರಿ ಅವರು ಸೇರ್ಕೊಂಡಿದ್ದಾರೆ. ಸೊ ಚಂದ್ರಕಲಾ ಅವ್ರನ್ನ ನಾವು ಆಯ್ಕೊಳ್ಳೋ ಸ್ಟಾರ್ ಅಂತ ಕರಿಬೋದಾ? ಬದುಕು ಸೀರಿಯಲ್ 2700 ಎಪಿಸೋಡ್ ಹೋಗಿದೆ ಅದಂತೆ.
2700 ಎಪಿಸೋಡ್ ಮಾಡಿರೋ ಸಿರಿ 8 ಎಪಿಸೋಡ್ ಜೋಡಿಸಲ್ವೇ? ಕರೆಕ್ಟಾಗಿ ನೋಡ್ತಾ ಇರಿ. ಚಂದ್ರಕಲಾ ಅವರು ಮುಗಿಸ್ತಾ ಇದ್ದಾರೆ. ತಿರ್ಗಾ ಬೀಳ್ತಿದ್ರು, ತಿರ್ಗಾ ಅಮ್ಮ ಆಯ್ಕೊಳ್ಳಿ ಆಯ್ಕೊಳ್ಳಿ. Stay calm, concentrate. ನಂದಿನಿ ಕಂಪ್ಲೀಟ್. ಸಿರಿ ಲಾಸ್ಟ್. ಚಂದ್ರಕಲಾ ಸಿರಿ ಇಬ್ಬರಲ್ಲಿ ನೆಟ್ಟಗೆ ನಟ್ ನಿಲ್ಸಿ ಆಟದಲ್ಲಿ ಹಿಟ್ ಆಗೋರು ಯಾರು? We'll be right back. Life Boy Super Minute. Life Boy Super Minute. ಸಿರಿ ಲಾಸ್ಟ್. ಚಂದ್ರಕಲಾ ಮೇಡಮ್ ಅವ್ರು ತಿರ್ಗಾ ಬೀಳಿಸಿ. ಮೇಡಮ್, ನೀವು ನಟ್ನ ನಿಲ್ಸಿ ಅಂದ್ರೆ ಬರೀ ಆಯ್ಕೋತಾನೆ ಇದ್ರಿ. ನನಗೆ ಅಲ್ಲಿ ಕಾಮೆಂಟ್ ಕೊಡ್ಬೇಕಂತ ನಗು ಬರ್ತಾ ಇದೆ. ನಿಲ್ಸಿ ಅಂದ್ರೆ ಆಯ್ಕೋತಾ ಇದ್ದಾರೆ. ಆಯ್ಕೊಳ್ಳೋ ಸ್ಟಾರ್ ಅಂತ ಹೆಸರು ಕೊಟ್ವಿ ನಾವು. ಯಾಕೆ ಈ ತರ ಆಯ್ತಾ? ಟೆನ್ಷನ್ ಆಯ್ತು. ಸಂಚನ ಆಯ್ತಾ? ಟೆನ್ಷನ್. ಇನ್ನು ಟೆನ್ಷನ್ ಅಲ್ಲಿ ಇದ್ದೀವಿ. 3 ಸರ್ತಿ 8 ಜೋಡಿಸ, ಸಾರಿ 7 ಜೋಡಿಸಿದೀನಿ. ಇನ್ನೊಂದ್ರಲ್ಲಿ ಹೋಯ್ತು. ನೀವು 7ನ 5ನ ಎಷ್ಟು ಸಲಿ ಜೋಡಿಸಿದಾರೋ ಅಷ್ಟೇ ಸರಿ ಬೀಳ್ಸಿದೀನಿ. ಅಷ್ಟೇ ಸಲಿ ಬೀಳ್ಸಿದೀರ ಮೇಡಮ್. ಅವ್ರದ್ದೆಲ್ಲ ಏನಾಗೋದು ಅಂದ್ರೆ ಹಿಂಗ್ ನಿಂತಿದ್ರೆ ಒಂದ್ 4 ಬೀಳ್ತಿತ್ತು, ಮತ್ತೆ ಅವ್ರು ಜೋಡಿಸ್ತಿದ್ರು, ರಪ್ರಪ್ ಅಂತ ಮಾಡ್ತಿದ್ರು. ಬಟ್ ನಾನು ಹಿಂಗ್ ತಿರುಗಬೇಕಾದ್ರೆ ನೀವು ನಿಂತಿರೋದೇ ನೋಡ್ಲಿಲ್ಲ. ನಾನು ಬರೀ ಕೆಳಗೆ ಇದ್ರಿ. ಎನಿವೇಸ್, ನಮ್ಮ ರಾಯದುರ್ಗದ ರಾಜೇಶ್ವರಿ ಅವರೇ, ಚಂದ್ರಕಲಾ ಅವರು ಇಷ್ಟು ಹೊತ್ತು ಬಹಳ ಚೆನ್ನಾಗಿ ಆಟ ಆಡಿದ್ರು. ಜೋರ್ ಚಪ್ಪಾಳೆ ಮೇಡಮ್. ಸೂಪರ್ ಮಿನಿಟ್ಗೆ ಬಂದು ಏನಿಸ್ತು? ನನಗೆ ಆಕ್ಚುಲಿ ಒಂದಷ್ಟು ಗೇಮ್ ಆಡಬೇಕು ಅಂತ ಆಸೆ ಇತ್ತು. ಗೆಲ್ತಿದ್ದೆ, ಇದರಲ್ಲಿ ಸೋತ್ಬಿಟ್ಟೆ. ನಾನು ಮುಂದೆ ಗೆಲ್ತಿದ್ನೋ ಏನೋ ಗೊತ್ತಿಲ್ಲ. ನಂಗೆ ತುಂಬಾ ಆಸೆ ಇತ್ತು ಗೆಲ್ಬೇಕು ಅಂತ. ಮೇಡಮ್ ಅವರು ಸ್ಟೇಜ್ ಮೇಲೆ ಬಂದಾಗಿಂದ ನಟ್ಗಳನ್ನ ಆಯ್ಕೊಳ್ಳೋವರೆಗೂ ಶಿ ವಾಸ್ ವೆರಿ ಎಂಟರ್ಟೈನಿಂಗ್. ಜೋರ್ ಚಪ್ಪಾಳೆ ಚಂದ್ರಕಲಾ ಮೇಡಮ್. ಇಯರ್ಸ್ ಸ್ವೀಟ್ ಲೇಡಿ, ಡ್ಯಾನ್ಸ್ ಕಲ್ತಿಲ್ಲ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ರಿ. ಚಂದ್ರಕಲಾ ಅವರು ನಟ್ ಆಯ್ಕೋತಾ ಇದ್ದಾರೆ. ವೆರಿ ಎಂಟರ್ಟೈನಿಂಗ್. ಸಿರಿ ಅವರೇ, 2700ನೇ ಎಪಿಸೋಡ್ನ ಕೊನೆ ಸೀನ್ ಮುಗಿಸ್ಬೇಕಾದ್ರೆ ಏನನ್ಸ್ತು ನಿಮ್ಗೆ? ಅಲ್ಲಿ ಏನು ಟೆನ್ಷನ್ ಇರಲಿಲ್ಲ ನನಗೆ. ಇನ್ನೊಂದು 1000 ಹೋಗಿದ್ರು ಆರಾಮ್ಸೆ ಮಾಡ್ತಿದ್ದೆ. ಪೇಮೆಂಟ್ ಬರ್ತಿತ್ತಲ್ಲ. ಇದು ಮಾತ್ರ ತುಂಬಾನೇ ಟೆನ್ಷನ್. ನನ್ನ ಲೈಫಲ್ಲಿ ಸೀರಿಯಸ್ಲಿ ಇಷ್ಟು ಟೆನ್ಷನ್ ಆಗ್ತಾನೆ ಇರಲಿಲ್ಲ ಯಾವುದಕ್ಕೂ. ನನ್ಗೆ ಏನಂದ್ರೆ ಎಲ್ಲ ಜೋಡಿಸಿದೆ, ಲಾಸ್ಟ್ ಒಂದ್ ಇಡ್ಬೇಕಾದ್ರೆ ತುಂಬಾನೇ ಶಿವರ. ನಂದು ಅದೇ ಪ್ರಾಬ್ಲಮ್ ಆಗಿ ಕೈ ತುಂಬಾ ಅದು ಯಾವಾಗ್ಲೂ ಹಾಗೆ. ಲಾಸ್ಟ್ ಒನ್ ಬ್ಯಾಲೆನ್ಸ್ ಮಾಡೋದು, ಕೊನೆ ಮೆಟ್ಲು ಹತ್ತೋದು ಬಹಳ ಕಷ್ಟ ಇದೆಯಲ್ಲ, ಅದು ತುಂಬಾನೇ ಕಷ್ಟ. ಹೌದು. ಆದ್ರೆ ನನಗೆ ಈ 4 ಜನರಲ್ಲಿ, ನಿಮ್ಮ 4ರಲ್ಲಿ ಸೂಪರ್ ಎಕ್ಸ್ಪ್ರೆಷನ್ ಅಂತ ನನಗನ್ಸಿತ್ತು ನಿಮ್ದು, ನಂದಿನಿ ಅವರು. ಎಷ್ಟು ಸಂತೋಷ ಅಂದ್ರೆ, ಆ ಹಿಲೇರಿ ಮೌಂಟ್ ಎವರೆಸ್ಟ್ ಹತ್ತದಾಗ ಬಾವುಟ ಎತ್ತನಲ್ಲ, ಮಾಡಿದೆ ನಾನು ಅಂತ, ಆ ತರ ಅಂದ್ರು. ಏನಾಯ್ತು ನಿಮ್ಗೆ ಆ ಮಿನಿಟ್ ಅಲ್ಲಿ? ಐ ಡೋಂಟ್ ನೋ, ಆ ಒಂದು ಯುಫೋರಿಯಾ ಅನ್ಸತ್ತೆ. ಓಕೆ, ಐ ಡಿಡ್ ಇಟ್ ಅನ್ನೋದೊಂದು ಇರತ್ತಲ್ಲ. ಒಂದೇನಂದ್ರೆ
ಹೇಳಲಿಲ್ಲ, ಅದು ಹಾವಭಾವದಲ್ಲಿ ಗೊತ್ತಾಗೋಯ್ತು ಅಷ್ಟೇ. ಹೈಪರ್ ನಂದಿನಿ ಹಿಲೇರಿ ಅವರು, ಹೈಗಿರಿ ನಂದಿನಿ ಅಂತ ಹೇಳಿದ್ನಲ್ಲ ನಾನು. ಹೈಗಿರಿ ನಂದಿನಿ ಹಿಲೇರಿ ಅವರು 3 ಸಲ ಕೈನ ವೇವ್ ಮಾಡಿದ್ದಾರೆ. ಯಾವ ತರ ಮಾಡಿದ್ರಿ ತೋರಿಸಿ ಪಾಪ, ಅವ್ರು ಯಾರು ನೋಡಿಲ್ಲ. ಐ ಡೋಂಟ್ ರಿಮೆಂಬರ್ ಆ ಒಂದು ಇದರಲ್ಲಿ ಮೇ ಬಿ ಇದು ಹಿಂಗಿತ್ತು. ಹರ್ಭಜನ್ ಸಿಂಗ್ ನೋಡ್ದಂಗ ಆಯ್ತು ನಮ್ಗೆ. ವಿಕೆಟ್ ತಗೊಂಡಿದ್ದ ತಕ್ಷಣ. ಓಕೆ, ನಿಮ್ 4 ಸೈಲೆಂಟ್ ಕಿಲ್ಲರ್ ರಾಜೇಶ್ವರಿ. ತುಂಬಾ ಕಾನ್ಫಿಡೆಂಟ್ ನಂಗೆ. ನಿಜವಾಗ್ಲೂ ಕಾನ್ಫಿಡೆನ್ಸ್ ಇರ್ಲಿಲ್ಲ ನಂಗೆ. ಬಟ್ ನಿಮ್ 4 ಫಸ್ಟ್ ಮುಗಿಸಿದ್ದು ಸ್ವಾತಿ. ಸ್ವಾತಿ ಬ್ಯಾಲೆನ್ಸಿಂಗ್ ಆಕ್ಟ್. ಬೂಟ್ ಕ್ಯಾಂಪಲ್ಲಿ ಯು ಡೋಂಟ್ ಬಿಲೀವ್, ನಾನು 6 ಇಡ್ತಾ ಇರ್ಲಿಲ್ಲ, 6ಗೆ ಬಿದ್ದೋಗ್ಬಿಡ್ತಾ ಇತ್ತು. ಸೊ ಗೊತ್ತಿಲ್ಲ. ಇವ್ರ ಟೈಮ್ ಬಹಳ ಚೆನ್ನಾಗಿದೆ ನಿಮ್ಮಿಬ್ರಿಗೂ. ಎನಿವೇಸ್, ನಿಮ್ 4 ಕಂಗ್ರ್ಯಾಚುಲೇಷನ್, ಜೋರ್ ಚಪ್ಪಾಳೆ. ಈಗ ನನ್ನ ಕಡೆಯಿಂದ ಈ 4 ಜನಕ್ಕೂ ಒಂದು ಪ್ರಶ್ನೆ ಇದೆ. ನಿಮ್ಮ ಮುಖಕಾಂತಿಯನ್ನ ಕಾಪಾಡ್ಕೊಳ್ಳೋಕೆ ನೀವೇನ್ ಮಾಡ್ತೀರಾ? ಓಕೆ, ರಾಜೇಶ್ವರಿಯಿಂದ ಶುರು. ನಗ್ತಾ ಇರ್ತೀನಿ. ನಗ್ತಾ ಇದ್ರೆ ಮುಖಕಾಂತಿ ಹಾಗೆ ಹೆಚ್ಚಾಗ್ಬಿಡುತ್ತೆ. ಐಬ್ರೋ ಏನ್ ಮಾಡ್ಕೊಳ್ಳೋದು ಬೇಡ. ಐಬ್ರೋ ಜಾಸ್ತಿ ಆದಾಗ ಅಂತ ನಕ್ಬಿಟ್ಟು ಐಬ್ರೋ ಬಿದ್ದೋಗ್ಬಿಡುತ್ತೆ. ಅದ್ರ ಪಾಡಿಗೆ ಅದು ಸರಿ ಹೋಗ್ಬಿಡುತ್ತೆ. ಬೆಳಿಗ್ಗೆ ಲೊಕೇಶನ್ಗೆ ಹೋಗಿದ ತಕ್ಷಣ ಮೇಕಪ್ ಕಿಟ್ ಮುಂದೆ ಕೂತ್ಕೊಂಡು ಆ ಥರನಾ? ನೋಡಿ, ಎಷ್ಟು ಕಷ್ಟಪಟ್ಟಿದೀವಿ ಮೇಕಪ್ ಹಾಕೊಳಕ್ಕಾಗ್ಲಿ, ಲಿಪ್ಸ್ಟಿಕ್ ಹಾಕೊಳಕ್ಕಾಗ್ಲಿ, ಅದು ಯಾವ್ದು ಜಾಸ್ತಿ ಕಾಣಬಾರ್ದು. ಸೊ ಎಷ್ಟು ಮಿನಿಮಲ್ ಆಗಿ ಹಾಕೋಬಹುದು. ಅದನ್ನೇ ಕೇಳಿದ್ದು. ನಿಮ್ಮ ಮುಖಕಾಂತಿಯ ಗುಟ್ಟೇನು, ರಹಸ್ಯವೇನು? ಮೇಕಪ್. ಸ್ವಾತಿ, ಐ ಡೋಂಟ್ ನೋ, ಐ ಆಮ್ ನಾಟ್ ಅಟ್ ಆಲ್ ಬ್ಯೂಟಿ ಕಾನ್ಶಿಯಸ್. ನಿಮ್ಮನ್ನ ಕೇಳಿದ್ರು ವೇಸ್ಟ್ ಅಂತೀರಾ ಹಾಗೆ. ಸಿರಿ ಅವರೇ, ಐ ಆಮ್ ಬಾರ್ನ್ ಬ್ಯೂಟಿ. ಏನು ಮಾಡ್ಕೋಬೇಕಾಗಿಲ್ಲ. ಬಾರ್ನ್ ಬ್ಯೂಟಿಫುಲ್. ಸೊ ಹಾಗಾಗಿ ಇವರು ಲಿಪ್ಸ್ಟಿಕ್ ಹಾಕಿಲ್ಲ, ಮೇಕಪ್ ಹಾಕಿ. ನನ್ನ ವಿತೌಟ್ ಮೇಕಪ್ ನೋಡ್ಬೋದು, ವಿತ್ ಮೇಕಪ್ ನೋಡ್ಬೋದು. ಸೊ ಬಾರ್ನ್ ಬ್ಯೂಟಿ ಅಂತ ಹೇಳ್ತಾರೆ. ಐ ಆಮ್ ಬ್ಯೂಟಿ ಹಿಯರ್. ಯು ಆರ್ ಹೈಗಿರಿ ನಂದಿನಿ ಹಿಲೇರಿ ಅವರೇ, ನಿಮ್ಮ ಬ್ಯೂಟಿ ಸೀಕ್ರೆಟ್? ಬ್ಯೂಟಿ ರೆಜಿಮ್ ಅಂತೂ ಎಲ್ಲರೂ ಮೇಂಟೈನ್ ಮಾಡೇ ಮಾಡ್ತೀವಿ. ಏನೇ ಪ್ರಾಡಕ್ಟ್ಸ್ ಯೂಸ್ ಮಾಡೋದು, ಅದು ಮಾಯಿಶ್ಚರ್ ಆಗಿರ್ಬೋದು ಅಥವಾ ಸನ್ಸ್ಕ್ರೀನ್ ಆಗಿರ್ಬೋದು. ಅದ್ರ ಜೊತೆಗೆ ಶೂಟಿಂಗ್ ಟೈಮಲ್ಲಿ ಮೇಕಪ್ನ ಬಳಸ್ತೀವಿ. ಜೊತೆಗೆ ಯಾವಾಗಲೂ ಹೈ ಆಗಿದ್ವಿ ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ, ನಮ್ಮ ಯೋಚನೆಯಲ್ಲಿ, ನಾವು ನಡ್ಕೊಳ್ಳೋ ರೀತಿನಲ್ಲಿ ಅದು ನಮ್ಮ ಮುಖದ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ವೆರಿ ಗುಡ್, ಸೂಪರ್ ಸೂಪರ್. ನಂದಿನಿಯವರು ಹೈ ಅಂದಿದ ತಕ್ಷಣ ನಾನು ನಮ್ಮ ಹೈ ಅನ್ಕೊಂಡ್ಬಿಟ್ಟೆ. ಬಟ್ ಅವ್ರು ಹೇಳಿದ ಯೋಚನೆ ಹೈ. ತಪ್ಪು ತಿಳ್ಕೊಬೇಡಿ ಪ್ಲೀಸ್. ಈ ಕುಡ್ದಾಯ್ತು, ಹೇಗ್ ಬಿಟ್ಟಾಯ್ತು, ಬ್ಯಾಲೆನ್ಸ್ ಮಾಡಾಯ್ತು. ಬ್ಯಾಲೆನ್ಸ್ ಮಾಡಿದ ಮೇಲೆ ಸ್ವಲ್ಪ ತಿನ್ಸ್ಬೇಕಲ್ಲ ನಾವು. ನೀಲಾಂಬರಿ, 4 ಸುಂದರಿಯರಿಗೆ ಯಾವ ಆಟ ಇಟ್ಟಿದ್ಯಮ್ಮ? ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಬಿಸ್ಕೆಟ್ ಹಾಕೋಣ ಬನ್ನಿ. ಹಣೆ ಬರಹ ಬಲ್ಲೋರಿಯಾನು, ಬಟ್ ಇಲ್ಲಿ ಹಣೆ ಮೇಲಿರೋ ಬಿಸ್ಕೆಟ್ ಆಟಗಾರನ ಅಕೌಂಟ್ಗೆ ಹಣ ತಂದು ಕೊಡಬಲ್ಲದು. ಮುಖದಲ್ಲಿರೋ ಮಸಲ್ಗಳನ್ನ ಅಲ್ಲಾಡಿಸುವ ಮೂಲಕ ಹಣೆ ಮೇಲಿರೋ ಬಿಸ್ಕೆಟ್ ಅನ್ನು ಬಾಯಿಗಿಳಿಸಬೇಕು. ಬಿಸ್ಕೆಟ್ ಉರುಳಿಕೊಂಡು ಬಂದು ಬಾಯಿಗೆ ಬೀಳದೆ ಮಿಸ್ ಆಗಿ ಅದು ನೆಲಮಂಗಲ ಸೇರಬಾರದು. ಆಟವನ್ನು ಕೊನೆಯದಾಗಿ ಮುಗಿಸೋರು ಆಟದಿಂದ ಎಲಿಮಿನೇಟ್ ಆಗ್ತಾರೆ. ನಂದಿನಿ, ಸಿರಿ, ಸ್ವಾತಿ, ರಾಜೇಶ್ವರಿ, ಯಾರಿಗೆ ತುಂಬಾ ಹಸುವಾಗಿದೆ? ಹಸುವಾಗಿದೆ, ಅದು ಹೇಳ್ತೀನಿ. ಹಸುವಾಗಿದೆ. ಆಗಿದೆ. ಓಕೆ, ನನ್ಗಾಗ್ತಿಲ್ಲ. ಆಗ್ತಿಲ್ವಾ? ನಾನು ಕೇಳ್ತಿರೋದು ಹೊಟ್ಟೆ ಹಸುವಲ್ಲ, ಗೆಲುವಿನ ಹಸಿವು ಯಾರಿಗಾಗಿದೆ ಅಂತ. ಇಲ್ಲಿ ಕಂಪ್ಲೀಟ್ ಆಗಿ ನನಗೆ ಹಸುವಾಗಿಲ್ಲ ಅಂದವ್ರು ಒಬ್ರೆ, ರಾಜೇಶ್ವರಿ. 3 ಬಿಸ್ಕೆಟ್ ಮೊದಲು ತಿನ್ನೋದು ಅವರೇ. ಹೌದು, ಕರೆಕ್ಟ್. ಇದು ನನ್ನ ಭವಿಷ್ಯವಾಣಿ. ನಾನು ಹೇಳೋದು 100% ನಿಜ ಆಗ್ಬೋದು, ಸುಳ್ಳು ಆಗ್ಬೋದು. ನಿಮ್ಮ ಕಷ್ಟ ನನ್ನ ಕೈಲಿ ನೋಡಕ್ ಆಗ್ತಿಲ್ಲಮ್ಮ. ನಿಜವಾಗ್ಲೂ ಕಷ್ಟ ಆಗ್ತಾ ಇದೆ. ಲೋ ಕೂತ್ಕೊಂಡ್ಬಿಡ್ಲ ಅನಿಸ್ತಾ ಇದೆ. ಈಗ ಇಬ್ರು ಒಂದೇ ಸ್ಟೈಲ್ ಅಲ್ಲಿ ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್, ಸೂಪರ್ ಟೈಮ್. ಗೋಲ್ಡನ್ ಟೈಮ್, ಸೂಪರ್ ಟೈಮ್. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಟೈಮ್, ಅಂದ್ರೆ ಸೂಪರ್ ಟೈಮ್. The game begins in 3, 2, 1. ನಮ್ಮ ಸೀರಿಯಲ್ ಸುಂದರಿಯರು ಮೇಕಪ್ ಇಲ್ಲದೆ, ಆಕ್ಷನ್ ಹೇಳದೆ ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿದ್ದಾರೆ ನೋಡಿ. ಇದು ಅಗ್ನಿ ಸಾಕ್ಷಿ ಅಲ್ಲ, ಪ್ರತ್ಯಕ್ಷ ಸಾಕ್ಷಿ.
ಅಯ್ಯೋ ರಾಜೇಶ್ವರಿ ಬಂದ. ಸಿರಿ ಒನ್ ಡೌನ್. ವೆರಿ ಗುಡ್ ವೆರಿ ಗುಡ್ ನಂದಿನಿ ಅವ್ರು. ಅಲ್ಲೇ ಅಲ್ಲೇ ಅಲ್ಲೇ. ಅಯ್ಯೋ ನೀವು ತಲೆ ಯಾಕೆ ಎತ್ತುತ್ತೀರ? ಅಲ್ಲೇ ಅಲ್ಲೇ ತಗೊಳ್ಳಿ. ಸ್ವಾತಿ. ಯಾವತ್ತೋ ಮಾಡಿದ ಬಿಸ್ಕೆಟು, ಈ ಹೆಣ್ಮಕ್ಳು ಫೇಸ್ ವ್ಯಾಲ್ಯೂವಿಂದ ಆ ಬಿಸ್ಕೆಟು ಹಾಟ್ ಬಿಸ್ಕೆಟ್ ಆಗೋಯ್ತು. ಸಖತ್ ಹಾಟ್ ಮಗ. ವೆರಿ ಗುಡ್ ರಾಜೇಶ್ವರಿ. ರಾಜೇಶ್ವರಿ ಬಿಸ್ಕೆಟ್ ಬಾಯಿಗಿಳಿಸಿ ಭಲೆ ಅನಿಸ್ಕೊಳ್ಳೋದು ಸ್ವಾತಿನ ನಂದಿನಿನ. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಸಿರಿ ಒಂದು, ಸ್ವಾತಿ ಒಂದು. ನಂದಿನಿ ಅವರೇ ಸ್ವಲ್ಪ ಮೇಲೋಗಿ ತಲೆ ಮೇಲೆ ಎತ್ತಿಟ್ಟಿರಿ. ನೀವು ಬಿಸ್ಕೆಟ್ ಕೆಳಗೆ ಬಂದಿದ ತಕ್ಷಣ ತಲೆ ಕೆಳಗೆ ಮಾಡ್ಬಿಡ್ತೀರಾ. ಅಯ್ಯಯ್ಯೋ ವಾ. 3 ಆಯ್ತಾ? ಆಯ್ತಾ 3? ಆಗಿಲ್ಲ ಇನ್ನೊಂದು ದಿನ. ಅಲ್ಲ ಸಿರಿದಾಯ್ತು. ಓಕೆ ರಾಜೇಶ್ವರಿಗೂ ಆಯ್ತು. ಸ್ವಾತಿ 2 ಆಯ್ತು. ನಂದಿನಿ ಅವರೇ ಮುಖ ಅಲ್ಲೇ ಇರಲಿ. ಅಯ್ಯಯ್ಯೋ ಈಗಲೂ ಗೆಲ್ಬೋದು. ಸ್ವಾತಿ ನೈಸ್ ರೋಡ್ ಮೇಲೆ ಬಿಸ್ಕೆಟು ನೀಟಾಗಿ ಇಳಿತಾ ಇದೆ. ನಂದಿನಿ ಅವರೇ ವೆಲ್ಕಮ್ ಟು ಮೈ ಪಾರ್ಟಿ. ಇಟ್ಸ್ ಮೈ ಪ್ಲೇಷರ್. ನನ್ನ ಫ್ರೆಂಡ್ಸ್ ಹೇಳ್ತಾರೆ ಯಾವಾಗಲೂ ಚಾರ್ಜ್ ಅಪ್ ಆಗಿರ್ತೀನಿ ಯಾವಾಗಲೂ ಅಂತ ಹೇಳಿ ಹೈಗಿರಿ ನಂದಿನಿ ಅಂತಾನೆ ಕರೀತಾರೆ. ನೀವು ಮ್ಯೂಸಿಕ್ ಲೈಟು ಅದು ಇದು ಅನ್ನೋಷ್ಟಲ್ಲೇ ಅರ್ಧ ಲೆವೆಲ್ ಕಾನ್ಫಿಡೆನ್ಸ್ ಕಡಿಮೆ ಆಗ್ಬಿಟ್ಟಿದೆ. ಇಲ್ಲೆಲ್ಲ ಆಡಿಯನ್ಸ್ ಬಂದಿದ್ದಾರಲ್ಲ, ಇವರೆಲ್ಲ ಹೆದರ್ಸಕ್ಕೆ ಬರೋದು. ಗುಡ್ ಜಾಬ್ ಗುಡ್ ಜಾಬ್. ಶಿ ವಾಸ್ ಕಲೆಕ್ಟಿಂಗ್ ಇಲ್ಲಿ ಬಿಸ್ಕೆಟ್ ಬಿದ್ದೋದ ತಕ್ಷಣ ಒಂದು ಕೈಯಲ್ಲಿ ಇಟ್ಕೊಂಡು ಮನೆಗೆ ತಗೊಂಡೋಗಕ್ಕೆ. ಹೌದು. ಹಸಿವು ಯಾರು ಆಗಿಲ್ಲ ಅಂದ್ರು ಅವರು ತಿಂದು ಫಸ್ಟ್ ಮುಗಿಸ್ಬಿಟ್ರು. ಸಿರಿ ಅವ್ರಿಗೆ 2700 ಎಪಿಸೋಡ್ ಲ್ಯಾಕ್ ಮಾಡ್ಬಿಟ್ಟು 1 ತಿನ್ನ 2 ತಿನ್ನ 3 ತಿನ್ನ ಅಂತ ಡೌಟ್ ಆಗೋಯ್ತು. ಒಂದು ಕ್ಲಾರಿಫಿಕೇಶನ್ ಮಾಡ್ಬಿಡ್ತೀನಿ. 2700 ಏನ್ ಹೇಳ್ತಿದ್ರು ಆದ್ರೆ ಅಷ್ಟು ನಾನು ಇರ್ಲಿಲ್ಲ. ಎಷ್ಟಿದ್ರಿ? ನಾನೀಗ ಬಂದಿದ್ದು 1000 ಅಷ್ಟೇ. ಓಕೆ, ಸಿರಿ ಅವರು 1000 ಎಪಿಸೋಡ್ ಆಕ್ಟ್ ಮಾಡಿ 1 2 3 ಎಪಿಸೋಡ್ ಬಿಟ್ಬಿಡ್ಲಾ? ಓಕೆ, ಸಿರಿ ಅವರು 1000 ಕಂತುಗಳಲ್ಲಿ ಆಕ್ಟ್ ಮಾಡಿ 1 2 3 ಲೆಕ್ಕ ಮರ್ತು ನನ್ನ ಕೇಳಿದ್ರು. ನಾನು ಇಲ್ಲ 3 ತಿಂದಿಲ್ಲ ತಿನ್ನಿ ಅಂದೆ. ಬಟ್ ಪರ್ಫೆಕ್ಟ್ ಆಗಿ ಹೇಳಿದ್ರು 3 ತಿಂದೆ. ಅದು ಬೈದ್ಬಿಟ್ಟು ಹೇಳಿದ್ರು. ರಾಜೇಶ್ವರಿ ಅವರು ಹಸುವೆ ಆಗದೆ ಹಿಂಗ್ ತಿಂತೀರ, ಇನ್ನು ಹಸುವಾಗಿದ್ರೆ ಮೋಸ್ಟ್ಲಿ ಬಿಸ್ಕೆಟ್ ಎಲ್ಲ ತೆಗೆದು ಪ್ಲೇಟ್ ತಲೆ ಮೇಲೆ ಇಟ್ಕೊಂಡು ತಿನ್ಬಿಟ್ಟು ತಿಂದ್ಮೇಲೆ ಹಶ್ವಾಯ್ತು, ತಿನ್ಬೇಕು ಅನ್ಸ್ತು. ಇನ್ನು ಅಂದ್ರೆ ಬಿಸ್ಕೆಟ್ ರುಚಿ ನೋಡಿದ್ಮೇಲೆ ಬಿಸ್ಕೆಟ್ಟೇ ಹಾಗೆ ರಾಜೇಶ್ವರಿ ಅವರೇ ಹಾಕೋದು. ಹೌದು, ಎಕ್ಸ್ಪೈರಿ ಆಗಿರೋ ಬಿಸ್ಕೆಟೇ ಇಡೋದು ನಾವು. ಎಕ್ಸ್ಪೈರಿ ಆಗಿರೋ ಬಿಸ್ಕೆಟ್ ಒಂದ್ಸಲಿ ತಿನ್ಬೇಕು ಕೆಮಿಕಲ್ಸ್ ಎಲ್ಲ ರಿಯಾಕ್ಟ್ ಆಗ್ಬಿಟ್ಟು ಹಸು ಸ್ಟಾರ್ಟ್ ಆಗ್ಬಿಡುತ್ತೆ. ನಾನು ಫಸ್ಟ್ ನಂದಿನಿ ಅವ್ರಿಗೆ ಹೇಳಿದೆ, ನೋಡಿ ಇದು ಮಹಾರಾಷ್ಟ್ರ, ನೀವು ಹೀಗೆಲ್ಲ ಮಾಡ್ಬೋದಾ, ನಮಗೂ ಹೆಲ್ಪ್ ಮಾಡ್ಬೇಕು ತಾನೆ, ಅಲ್ಲಿ ಗೆಲ್ಲಬೇಕು ಅಂತ. ನೀವು ಒಂದೊಂದು ರೌಂಡ್ ಅಲ್ಲಿ ಒಬ್ಬೊಬ್ರಿಗೆ ಹೆಲ್ಪ್ ಮಾಡ್ತಾರೆ. ಈಗ ಪ್ರಿಯನ್ಗಾಯ್ತು, ಒಬ್ಬೊಬ್ರಿಗೆ ಹೆಲ್ಪ್ ಮಾಡ್ಕೊಂಡ್ ಬರ್ತಾ ಇದೀನಿ. ನೀವು ಯಾರ್ಯಾರು ಹೆಲ್ಪ್ ಮಾಡ್ತೀರಾ ಅವರೆಲ್ಲ ಹೆಲ್ಮೆಟ್ ಹಾಕ್ತಾರೆ ಅಂತ ಆಗ್ಲೇಬೇಕು. ನನಗಂತೂ ಹೆಲ್ಪ್ ಮಾಡ್ಬೇಡಿ. ಹೌದಾ? ನೆಕ್ಸ್ಟ್ ಬೇಡ ಅಂದ್ರೆ ನಿಮ್ಗೆ ಹೆಲ್ಪ್ ಮಾಡೋದು.
ಗೆದ್ದಿರೋದು ಖುಷಿ ಆಯ್ತಾ? ನಾವು ಆಕ್ಚುಲಿ ನಾನು ಗೆದ್ದಿಲ್ಲ, ಅವ್ರು ಸರಿ ಮಾಡ್ಲಿಲ್ಲ. ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ನಾನು ಸೋಲ್ತಾ ಇದ್ದೆ. ಅವ್ರು ಕ್ಯಾಚ್ ಆಡ್ತಾ ಇದ್ರು, ಹಣೆ ಮೇಲೆ ಇಡೋದು ಕೈಯಲ್ಲಿ. ಅವರು ಇಲ್ಲಿ ಒಂದು ಪ್ಯಾಕೆಟ್ ಬಿಸ್ಕೆಟ್ ಬಂದಿದ್ದಕ್ಕೆ ಯಾಕೆ ಲಾಸ್ ಮಾಡ್ಕೊಳ್ಳೋದು, ಒಂದು ಪ್ಯಾಕೆಟ್ ಬಿಸ್ಕೆಟ್ ಎತ್ಕೊಳ್ಳೋದು, ಕ್ರೀಮ್ ಬಿಸ್ಕೆಟ್. ಮೇಡಮ್, ಅದು ಎಕ್ಸ್ಪೈರಿ ಡೇಟ್ ಆಗಿರೋ ಬಿಸ್ಕೆಟ್, ಅದಕ್ಕೆ ತಿನ್ಲೇ ಇಲ್ಲ ನೋಡಿ, ಬಾಯಿ ತನಕನೂ ಹೋಗ್ಲಿಲ್ಲ. ಅದು ಇಲ್ಲಿಗೆ ಒಂದು ನೀವೇ ಹೇಳಿದ್ರೆ ಸೌಂದರ್ಯ, ಕಾಂತಿ, ಅದೇನೇನೋ ಹೇಳಿದ್ರಿ, ಕಾಂತಿ ಅರ್ಧಕ್ಕೆ ನಿಲ್ತದ. 4 ಜನ ಚೆನ್ನಾಗಿ ಕಾಣ್ತಿದ್ರಿ. ಅಯ್ಯೋ, 4 ಜನ ಆ ಕಪ್ಪು ಬಿಸ್ಕೆಟ್ ನ ಉಜ್ಜಿ 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 ಚೆನ್ನಾಗಿ ಕಾಣ್ತಿದ್ರಿ. ಇಷ್ಟೊತ್ತು ನಮ್ ಜೊತೆ ಆಡಿದಿರಿ, ನನ್ನ ಪಕ್ಷಕ್ಕೆ ಸೇರಿದಿರಿ. ವೇಟಿಂಗ್, ಕಾಯ್ತಾ ಇದ್ದೆ. ಯಾಕೆಂದ್ರೆ ಹೋಗ್ತಾ ಹೋಗ್ತಾ ಲೆವೆಲ್ ಟಫ್ ಆಗ್ತಿತ್ತು. ನಾನು ಅದು ಹೇಳಿದ್ದೆ, ಆಡ್ತೀನಿ ಆದ್ರೆ ಹೀನ ಇವಾಗ ಸೋಲಕ್ ಮಾತ್ರ ನನಗೆ ಇಷ್ಟ ಇಲ್ಲ ಅಂತ. ಅಟ್ಲೀಸ್ಟ್ ಒಂದ್ 3 ಹಂತ ದಾಟಿದೀನಿ, ಒಂದ್ ಸಮಾಧಾನ ಇದೆ ನನಗೆ. ಅರ್ಥ ಆಯ್ತಾ ಹುಡುಗಿರ? ಫಸ್ಟ್ ಸೋತಿರೋರು ಸೂಪರ್ ಮಿನಿಟ್ ಬಂದು ಹೇಗೆ ಅನ್ಸ್ತು ನಂದಿನಿ? ನನಗೆ ಟೈಮ್ ಬೆಲೆ ಗೊತ್ತು, ನಿಮಿಷಗಳ ಬೆಲೆ ಗೊತ್ತಿತ್ತು, ಆದ್ರೆ ಕ್ಷಣಗಳ ಬೆಲೆ ಅಂತ ಗೊತ್ತಾಗಿದ್ದು ಇಲ್ಲಿ. ಈಚ್ ಅಂಡ್ ಎವ್ರಿ ಸೆಕೆಂಡ್ ಇಸ್ ಇಂಪಾರ್ಟೆಂಟ್. ಎಷ್ಟು ಬೇಗ ಮುಗಿಸ್ತೀವಿ ನಾವು, ಎಷ್ಟು ಡಿಟರ್ಮೈನ್ಡ್ ಆಗಿರ್ತೀವಿ, ಅದು. ಚಪ್ಪಾಳೆ. ಯಾರು ಗೆಸ್ ಮಾಡ್ತೀರಾ ಮುಂದಿನ ಆಟನ? ಗ್ಲಾಸಸ್ ಮೂವಿಂಗ್ ಆನ್ ಅಪ್. ನೀವು ಔಟ್ ಈಗ ನಮ್ಮ ಪಕ್ಷ. ಗ್ಲಾಸ್ ಪಿರಮಿಡ್ ಕಟ್ಟೋದು. ಓಕೆ, ಗ್ಲಾಸಸ್ ನ ಕೆಳಗೆ ಮೇಲೆ ನೀಲಾಂಬರಿನ ಕೇಳಬೇಕು. 2ರಲ್ಲಿ 1 ಬರುತ್ತಾ ಇಲ್ಲ ಯಾವುದೋ ಹೊಸ ಆಟ ಬರುತ್ತಾ? ಅಯ್ಯೋ, ನೋಡಬೇಡ. ನೀಲಾಂಬರಿ, ನೀಲಿ ನಕ್ಷೆ ಪ್ಲೀಸ್. ಕಪ್ಪು ಕುಂಕುಮ. ಜೀವನದಲ್ಲಿ ಪ್ರಮೋಷನ್ ಸಿಗಲೆಂದು ಏನೆಲ್ಲ ಸರ್ಕಸ್ ಮಾಡ್ತಾರೆ, ಅದೇ ರೀತಿ ಆಟಗಾರ ತನ್ನ ಕೈಯಲ್ಲಿರುವ 40 ಕಪ್ಪುಗಳಲ್ಲಿ ಕೆಳಗಿರುವ ಕೆಂಪು ಕಪ್ಪು ಮೇಲೆ ಬರುವ ತನಕ ಜೋಡಿಸುತ್ತಾ ಹೋಗಬೇಕು. 2 ಕೈಗಳ ಸಹಾಯದಿಂದ ಕೆಳಗಿರುವ ಕಪ್ಪನ್ನು ಮೇಲ್ಭಾಗಕ್ಕೆ ಪ್ರಮೋಷನ್ ಕೊಡುತ್ತಾ ಹೋಗಬೇಕು. ನಂತರ ಕೆಂಪು ಬಣ್ಣದ್ದು ಮೇಲ್ಭಾಗಕ್ಕೆ ತಲುಪಿ ಮತ್ತೆ ಅದನ್ನು ಕೆಳಗೆ ತಂದು ಕೂರಿಸಬೇಕು. ಆಟವನ್ನು ಕೊನೆಯದಾಗಿ ಮುಗಿಸೋರು ಆಟದಿಂದ ಎಲಿಮಿನೇಟ್ ಆಗ್ತಾರೆ. ಸ್ವಾತಿ, ಸಿರಿ, ರಾಜೇಶ್ವರಿ ಪಕ್ಕದಲ್ಲಿ ಯಾರಿದ್ರು? ಸ್ವಾತಿ ನಿಂತಿದ್ರು. ಈಗ ಯಾಕೆ ಬದಲಾಯ್ತು? ಆ ವಾಸ್ತು ಕರೆಕ್ಟ್ ಆಗಿತ್ತಲ್ಲ, ಈಗ ಯಾಕೆ ವಾಸ್ತು ಚೇಂಜ್ ಆಯ್ತು? ಹಾ, ವಾಸ್ತು ಕರೆಕ್ಟ್ ಆಗಿತ್ತು. ಐ ಡೋಂಟ್ ನೋ. ಅಲ್ಲೇ ಹೋಗ್ಲಾ ವಾಪಸ್ಸು? ಇಲ್ಲ, ಒಂದ್ಸಲ ನಿಂತ್ಮೇಲೆ ಮುಗೀತು. ಈಗ ನಿಂತ್ಕೊ. ಇದು ಫೆವಿಕ್ವಿಕ್ ಜೋಡಣೆ. ವಾಸ್ತು ಕರೆಕ್ಟ್ ಇತ್ತು, ನೀವು ಚೇಂಜ್ ಮಾಡಿದ್ರಿ. ಮೋಸ್ಟ್ ಪ್ರಾಬಲಿ ಅದೇನಾದ್ರೂ ಮಿಸ್ಟೇಕ್ ಆಗ್ಬೋದ ಈ ಸಲ? ಹಂಗಾದ್ರೆ ನನ್ಗಾಗತ್ತೆ. ರೌಂಡ್ ಅಲ್ಲಿ ಶಿ ವಾಸ್ ಲಾಸ್ಟ್ ಅಲ್ವಾ, ಹಾಗಾಗಿ ಈಗ ಅವ್ರ ಜಾಗದಲ್ಲಿ ನಾನಿದ್ದೀನಿ. ಸೊ ಈ ಕಡೆಯಿಂದ ಖಾಲಿ ಆಗ್ತಿದೀವಿ ಅಂತ ನನಗೆ. ಈ ಆಟ ಆದ್ಮೇಲೆ ಒಬ್ರು ಸೂಪರ್ ಮಿನಿಟ್ ಇಂದ ಹೊರಗೆ ಬರ್ತಾರೆ. ದೆನ್ ಸೆಮಿಫೈನಲ್ ಸ್ಟಾರ್ಟ್ ಆಗತ್ತೆ. ಆ ಸೆಮಿಫೈನಲ್ಗೆ ಹೋಗೋ ಇಬ್ರು ಯಾರು? ನಂದಿನಿ ಅವರೇ. ನಾನು ಪಾರ್ಷಿಯಲ್ ಅನ್ನಿಸ್ಬೋದು, ಬಟ್ ಹಿತವರು ಅಂದ್ರೆ ಸಿರಿ ನನಗೆ. ಸೊ ಸೆಮಿಫೈನಲ್ಗೆ ಹೋಗೋರು ಯಾರು? ಇಬ್ರು ರಾಜೇಶ್ವರಿ, ಸಿರಿ. ಸ್ವಾತಿ, ವಾಸ್ತು ಚೇಂಜ್ ಆಗ್ಬಿಡ್ತಲ್ಲ ಸ್ವಾತಿ. ಪರವಾಗಿಲ್ಲ, ಆಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೆರಿ ಗುಡ್. ಆ ಎನರ್ಜಿ ಹಾಗೆ ಇರಲಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಟೈಮ್, ಅಂದ್ರೆ ಸೂಪರ್ ಟೈಮ್. The game begins in 3, 2, 1. ಸಿರಿ ಅವರು ಸ್ಟಾರ್ಟಿಂಗ್ ಲೇಟ್ ಆಯ್ತು. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಹೀಗೆ 60 ಸಲ ಹೇಳಿದವ್ರಿಗೆ ಗ್ಯಾರಂಟಿ 60 ಲಕ್ಷ ಕೊಡ್ತೀನಿ. 60 ಸೆಕೆಂಡ್ ಇರೋದು. ರಾಜೇಶ್ವರಿ ಅವರು ಕಪ್ ಹಾಕ್ತಾ 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 ಫುಲ್ಲು ಯೂಟರ್ನ್ ಹೊಡಿತಾವ್ರೆ. ಓ ಕಾಂಪಿಟೇಷನ್, ಕಮಾನ್ ಸರ್. Game
ಸ್ವಾತಿ ಅವರೇ, ಸೂಪರ್ ಮಿನಿಟ್ ಯಾವುದು? ಮಿನಿಟ್ ನಾನು ಖುಷಿಯಾಗಿರೋ ಮಿನಿಟ್ ಎಲ್ಲ ಸೂಪರ್ ಮಿನಿಟ್ ತರ ನನಗೆ. ನಮ್ಗೊಂದು ನಿಮಿಷ ಭಯ ಆಯ್ತು ಸಿಡ್ಲೋಡಿ. ರಾಜೇಶ್ವರಿ ತುಂಬಾ ಚೆನ್ನಾಗಿ ಆಡಿದ್ರಿ. ನನಗೇನೋ ಇಷ್ಟ ಆಗ್ಲಿಲ್ಲ, ಚೆನ್ನಾಗಿ ಆಡ್ಲಿಲ್ಲ ನಾನು, ಸಿಗಾಕೊಂಡ್ಬಿಟ್ಟೆ. ಏನಾಯ್ತು? ಅದು ತುಂಬಾ ಟೈಟ್ ಆಗಿತ್ತು, ನಾನ್ ಸರಿ ತೆಗಿಲಿಲ್ಲ ಅನ್ಸುತ್ತೆ. ಸೊ ಒಂದ್ ಕಪ್ ಬೇರೆ ಬಿದ್ದೋಯ್ತು. ಬಿದ್ದೋಯ್ತು. ನಿಮ್ಗೊಂದು ವಿಷಯ ಗೊತ್ತಾ, ಸಿರಿ ಅವರು ಲೇಟ್ ಆಗಿ ಸ್ಟಾರ್ಟ್ ಮಾಡಿದ್ರು. ಹೌದು, ಫಸ್ಟ್ ಕಪ್ಪೇನೆ ನಂಗೆ ಸಿಕ್ಕಾಕೊಂಡ್ಬಿಟ್ಟಿತ್ತು. ನೀವು ಬೇಗ ಸ್ಟಾರ್ಟ್ ಮಾಡಿದ್ರಿ. ಬಟ್ ಆಮೇಲೆ 1 ಕಪ್ ಆಗಿದೆ ಓಕೆ, ಬಟ್ 2-3 ಕಪ್ ಸಿಗಾಕೊಂಡ್ಬಿಟ್ಟಿತ್ತು. ಸೊ ಅಲ್ಲಿ ತೆಗಿಯೋದೇ ಲೇಟ್ ಆಯ್ತು. ಮೋಸ್ಟ್ಲಿ ವಾಸ್ತು ಚೇಂಜ್ ಆಯ್ತಾ? ಹಾ, ಯಾರು ಬೇಕು ಅಂತಾನೆ ಮಾಡಿದ್ದಾರೆ. ಅದೇನೋ ಆ ಕಡೆ ಏನೋ ಅದೃಷ್ಟ ಇದೆ. ಅದೇನೋ ಗೊತ್ತಿಲ್ಲ ನನ್ಗೆ, ಇವರಿಬ್ರು ಆ ಕಡೆ ಒಬ್ರು ತಿರ್ಕೊಂಡ್ಬಿಟ್ರು, ಈ ಕಡೆ ಒಬ್ರು ತಿರ್ಕೊಂಡ್ಬಿಟ್ರು. ಯಾಕೆ ಗೊತ್ತಾಗ್ಲಿಲ್ಲ. ನಾನ್ ಪೊಸಿಷನ್ ಏನೋ ಕೊಟ್ಟಿದ್ರೇನೋ ಕ್ಯಾಮ್ರಾ ನೋಡ್ತಿದ್ದೀನಿ, ಈ ಕಡೆ ಒಬ್ರು ತಿರ್ಕೊಂಡ್ಬಿಟ್ರು, ಅವ್ರು ಸೈಲೆಂಟ್ ಆಗಿ ಈ ಕಡೆ ಒಬ್ರು. ನಾನು ಅದೇ ಯೋಚನೆ ಮಾಡಿದೆ, ಇದು ಯಾವ್ದೋ ದೇವಸ್ಥಾನ ಮುಂದೆ ನಿಂತಿರ್ತಾರಲ್ಲ ಇಬ್ರು ದ್ವಾರಪಾಲಕರು, ಹಂಗೆ ರಾಜೇಶ್ವರಿ ಹಿಂಗ್ ಮಾಡ್ತಾ ಮಾಡ್ದ ತಿರುಗುದು, ಸ್ವಾತಿನ ಹಿಂಗ್ ಮಾಡ್ತಾ ಟಿಕ್ 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 ತಿರುಗುದು, ನೀವು ಮಾತ್ರ ಸೆಂಟ್ರಲ್ ಹೆಂಗಿದೆ ನಂಗೆ ನೋಡ್ತಿದ್ದೀನಲ್ಲ, ಇಬ್ರು ಆ ಕಡೆ ತಿರ್ಕೊಂಡ್ಬಿಟ್ರು, ಯಾಕೆ ಅಂತಾನು ಗೊತ್ತಾಗ್ಲಿಲ್ಲ. ಏನೋ ಸೀಕ್ರೆಸಿ ನಡೀತಾ ಇದೆ ಅಂತ. ಸೀಕ್ರೆಸಿ ಇಲ್ಲ, ಅವ್ರ ಮೇಲೆ ಕಾನ್ಸಂಟ್ರೇಷನ್. ಅಯ್ಯೋ ಅವ್ರೆಷ್ಟು ಮಾಡಿದ್ವಿ, ನಾವೆಷ್ಟು ಮಾಡ್ತಾ ಇದೀವಿ ಅಂತ ಬಂದ್ಬಿಡುತ್ತೆ ಅಂತ ಮೈಂಡ್ ಅಂತ. ಎನಿವೇಸ್, ತುಂಬಾ ಚೆನ್ನಾಗಿ ಆಡಿದ್ರಿ ಸ್ವಾತಿ ಅವರೇ. ಸೂಪರ್ ಮಿನಿಟ್ ಬಂದು ಏನಿಸ್ತು ಸ್ವಾತಿ? ತುಂಬಾನೇ ಖುಷಿ ಆಯ್ತು. ಅಂಡ್ ಈ ತರ ಗೇಮ್ಸ್ ಎಲ್ಲ ಆಡಿರ್ಲಿಲ್ಲ. ಸೊ ಇವತ್ತು ಆಡ್ದೆ. ಅಂಡ್ ನಾನು ನೋಡ್ಬೇಕಾದ್ರೆ ಏನ್ ಇಷ್ಟು ಸಿಂಪಲ್ ಗೇಮ್ ಇಷ್ಟು ಡಬ್ಬಾ ತರ ಮಾಡ್ತಾ ಇದ್ದಾರೆ ಅಂತ. ಇವಾಗ ನಾನು ಇಲ್ಲಿ ಬಂದು ಡಬ್ಬಾ ತರ ಮಾಡ್ತಾರೆ. ಈಗ ನೀವು ನಿಮ್ಗೆ ನೀವೇ ನೋಡಿರ್ತೀರ ಅನ್ಸುತ್ತೆ. ನೀವ್ ಯಾರಿಗೆ ಸಪೋರ್ಟ್ ಮಾಡ್ತೀರ ಹೇಳಿಲ್ವಾ? ಅವರೆಲ್ಲ ಹೇಳ್ಬೇಕಾಗ್ತದೆ. ನೀವಿಬ್ರು ಈಗ 1-1 ಸೆಮಿಫೈನಲ್ಗೆ ಎಂಟ್ರಿ ಆಗಿದ್ದೀರಾ. ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಸೆಮಿಫೈನಲ್ ಆಟದ ಬ್ಲೂ ಪ್ರಿಂಟ್ ನೋಡೋಣ. ನೀಲಾಂಬರಿ, ಬ್ಲೂ ಪ್ರಿಂಟ್ ಪ್ಲೀಸ್. ಸೂಪರ್ ಮಿನಿಟ್ ಅಡ್ಡಾದಲ್ಲಿ ಸೆಮಿಫೈನಲ್ ಜಟಾಪಟಿಗೆ ಬರ್ತಿದೆ ಹೊಸ ಗೇಮ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ನೀಲಾಂಬರಿ, ಬ್ಲೂ ಪ್ರಿಂಟ್ ಪ್ಲೀಸ್. ಸಾಲು ಮಾಡಿಯಾದ್ರೂ ತುಪ್ಪ ತಿನ್ನು, ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು. ಆ ಹಾಡಿಗೂ ಈ ಆಟಕ್ಕೂ ಸಂಬಂಧ ಇಲ್ಲ. ಬಟ್ ಅದೇ ನೀರು ತುಂಬಿದ 9 ಗ್ಲಾಸ್ಗಳನ್ನ ಟೇಬಲ್ ಮೇಲೆ ಇಡಲಾಗಿದೆ. ಆಟಗಾರ ದೂರದಲ್ಲಿ ನಿಂತು 2 ಬೇರೆ ಬೇರೆ ಬಣ್ಣದ ಪಿಂಗ್ ಪಾಂಗ್ ಬಾಲ್ಗಳನ್ನು ಎಸೆಯಬೇಕು. ಅವು ಹೋಗಿ ನೇರ ಅಥವಾ ಡಯಾಗನಲ್ ರೂಪದಲ್ಲಿ ಸಾಲಾಗಿ ಕೂರಬೇಕು. ಆಟವನ್ನು ಕೊನೆಯದಾಗಿ ಮುಗಿಸೋರು ಆಟದಿಂದ ಎಲಿಮಿನೇಟ್ ಆಗ್ತಾರೆ. ಸಿರಿ ಮತ್ತು ರಾಜೇಶ್ವರಿ ಎರಡು ನೋಡಿ, ಸಿರಿ ರೀ, ರಾಜೇಶ್ವರಿ ರೀ. ನನ್ನ ಫೇವ್ರೆಟ್ ಡೈಲಾಗು ಅಷ್ಟೇ, ರೀ ಆಡ್ರಿ, ಗೆಲ್ರಿ, ದುಡ್ಡು ನಂಗೆ ಕೊಟ್ಟು ಹೋಗ್ರಿ. ಆ್ಯಕ್ಚುಲಿ ಒಂದು ಒಳ್ಳೆ ಕೆಲಸ ಮಾಡೋಕ್ಕಿಂತ ಮುಂಚೆ ಗಣೇಶನ ಅಷ್ಟೋತ್ತರ ಹೇಳೋದು ಒಂದು ವಾಡಿಕೆ. ರಾಜೇಶ್ವರಿ ಬಹಳ ಚೆನ್ನಾಗಿ ಅಷ್ಟೋತ್ತರ ಹೇಳ್ತಾರೆ ಅಂತ ಕೇಳಿ. ಓಂ ಗಣೇಶಾಯ ನಮಃ, ಸ್ಕಂದಾಗ್ರಜಾಯ ನಮಃ, ಅವ್ಯಯಾಯ ನಮಃ, ಭೂತಾಯ ನಮಃ, ದಕ್ಷಾಧ್ಯಕ್ಷಾಯ ನಮಃ, ದ್ವಿಜಪ್ರಿಯಾಯ ನಮಃ, ಅಗ್ನಿಗರ್ಭಚಿದೇ ನಮಃ, ಇಂದ್ರಶ್ರೀಪ್ರದಾಯ ನಮಃ, ವಾಣಿ ಬಲಪ್ರದಾಯ ನಮಃ, ಓಂ ಸರ್ವಸಿದ್ಧಿಪ್ರದಾಯಕಾಯ ನಮಃ, ಶರ್ವತನಯಾಯ ನಮಃ, ಗೌರಿ ತನುಜಾಯ ನಮಃ, ಓಂ ಶರ್ವರಿ ಪ್ರಿಯಾಯ ನಮಃ, ಸರ್ವಾತ್ಮಕಾಯ ನಮಃ, ಸೃಷ್ಟಿಕರ್ತ್ರೇ ನಮಃ, ದೇವಾನಿಕಾಚಿತಾಯ ನಮಃ, ಶಿವಾಯ ನಮಃ, ಶುದ್ಧಾಯ ನಮಃ, ಬುದ್ಧಿಪ್ರಿಯಾಯ ನಮಃ, ಓಂ ಶಾಂತಾಯ ನಮಃ. ವೆರಿ ನೈಸ್. ತಥಾಸ್. ಸಿರಿ ಅವರೇ, ನೀವು ಅಷ್ಟೋತ್ರ ಹೇಳ್ತೀರಾ? ನನಗೆ ಯಾರಾದರೂ ಗಣೇಶನ ಅಷ್ಟೋತ್ರ ಹೇಳು ಅಂದ್ರೆ ನಾನು ಓಂ ಚೆಲ್ಲಾಟಾಯ ನಮ, ಓಂ ಗರ್ಭಾಯ ನಮ, ಓಂ ಚೆಲುವಿನ ಚಿತ್ತಾರಾಯ, ಓಂ ಸರ್ಕಸಾಯ ನಮ. ಅದು ಹೇಳಲ್ಲ, ಸರ್ಕಸ್ ಬಿಕಾಸ್ ಫ್ಲಾಪ್ ಆಗ್ಬಿಡ್ತಲ್ಲ. ಓಕೆ. ಓಂ ಮಳೆಯಲ್ಲಿ ಜೊತೆಲೆ ನಮ, ಓಂ ಶ್ರಾವಣಿ ಸುಬ್ರಹ್ಮಣ್ಯ ನಮ, ಓಂ ಆಟೋರಜಾಯ ನಮ, ಓಂ ರೋಮಿಯೋ ನಮ ಅಂತ ಹೇಳಿ. ಅಷ್ಟೋತ್ತರ ಅಲ್ಲ, 25 ತರಸ್. ಸಿರಿ ಅವರೇ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಕಾನ್ಫಿಡೆಂಟ್ ಆಗಿ ಇದ್ದೀನಿ, ಬಟ್ ಈ ತರ ಇಬ್ರು ಈ ತರ ನಿಂತು ಆಡ್ತೀವಿ ಅಂತ ಗೊತ್ತಿರಲಿಲ್ಲ. ಸೆಪರೇಟ್ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಸೊ ಈಗ ಅವ್ರು ಹಾಕೋದು ಸ್ವಲ್ಪ ಫೋರ್ಸ್ ಆಗಿ ನನ್ನ ಹಾಕುವಾಗ ಕ್ಲಾಶ್ ಆದ್ರೂ ಬಿದ್ದು ಹೋಗುತ್ತೆ, ಅಥವಾ ನಾನು ಹಾಕಿರೋದು ಅವ್ರು ಇನ್ನೊಂದು ಹಾಕೋದು ಅದು ಬಿದ್ದು ಹೋಗುತ್ತೆ. ಸ್ವಲ್ಪ ಟಫೇ ಇದೆ. ನೀವೇನು ಹೇಳ್ತೀರಾ? ಅವ್ರು ಹೇಳಿದಾಗೆ ಕ್ಲಾಶಸ್ ಆಗ್ಬಹುದು, ಅಥವಾ ನಿಂತಿದ್ದು ಜಾರ್ ಬೀಳ್ಬಹುದು, ಹೇಳೋಕ್ಕಾಗಲ್ಲ.
ನೋಡ್ಬೇಕು. ಕ್ಲಾಶ್ ಆಗ್ಲಿ ಅಂತಾನೆ ನಾವು ಹೀಗೆ ನಿಲ್ಸಿರೋದು. ಬಿಕಾಸ್ ಇದು ಸೆಮಿಫೈನಲ್. ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ ಸಿರಿ ಅವರೇ? ನಮ್ಮ ಅಕ್ಕ ಮತ್ತೆ ಅಕ್ಕನ ಮಗಳು. ಹೆಲೋ. ಹಲೋ. ಸಿರಿ ಅವ್ರು ಹೇಗೆ ಆಡ್ತಿದ್ದಾರೆ? ಇಷ್ಟೊತ್ತವರೆಗೂ ತುಂಬಾ ಚೆನ್ನಾಗಿ ಆಡಿದಾಳೆ. ಈಗ ನೀವು ಯಾವಾಗ್ಲೂ ಹೇಳ್ತೀರಲ್ಲ ಗಣೇಶ್ ಅವರೇ, ಒಂಚೂರು ಲಕ್ ಇರ್ಬೇಕು ಅಂತ. ಹೌದು. ಸೊ ಈಗ ಅದು ವೆರಿ ಇಂಪಾರ್ಟೆಂಟ್ ಅನ್ಸುತ್ತೆ. ಲಕ್ ಇರ್ಲೇಬೇಕು. ನಾನು ತುಂಬಾ ಇಟ್ಕೊಂಡಿದ್ದೀನಿ. ನನ್ ಕಾಸು ಕೊಟ್ರೆ ಕೊಡ್ತಾ ಇರ್ತೀನಿ ಸ್ವಲ್ಪ ಸ್ವಲ್ಪ. ನಿಮ್ಮ ಹೆಸರು? ಯಾಶಿಕಾ. ಚೆನ್ನಾಗಿದೆ ಹೆಸರು. ಏನ್ ಹೇಳ್ತೀರಾ? ಪಿನ್ನಿ ಇವಾಗವರೆಗೂ ಚೆನ್ನಾಗಿ ಆಡಿದೆ. ಯಾರು ಯಾರು? ಪಿನ್ನಿ. ಪಿನ್ನಿ ಇವಾಗವರೆಗೂ ಚೆನ್ನಾಗಿ ಆಡಿದೆ. ಆಡಿದೆ. ಪರವಾಗಿಲ್ಲ, ಸೋತ್ರು ಪರವಾಗಿಲ್ಲ, ಇಲ್ಲವರೆಗೂ ಬಂದಿದೆ. ಬಂದಿದೆ. 2 awards. So I'm proud of her. ಪಿನ್ನಿ ಚೆನ್ನಾಗಿ ಆಡಿದೆ. ಆಡಿದ್ದಾರೆ, ಬಂದಿದ್ದಾರೆ. ಆಡಿದೆ ಆಡಿದೆ ಕರೆಕ್ಟ್ ಅದು. ಕರೆಕ್ಟ್ ಅದು. ಯಾಶಿಕಾ ನೀವು ಬನ್ನಿ ಇಲ್ಲಿ. ಲೈಫ್ ಬಾಯ್ ಮೊಮೆಂಟ್ ಆಫ್ ದ ಡೇ. ಈಗ ಪಿನ್ನು. ಪಿನ್ನಿನ ಓಕೆ ಓಕೆ. ನನಗೆ ಪಿನ್ನು ಬಂದಿದೆ, ಹೋಗಿದೆ, ಆಡಿದೆ, ಆಡುತ್ತೆ ಅಂತ ಹೇಳಿದ್ರಲ್ಲ, ನಾನು ಪಿನ್ನು ಅನ್ಕೊಂಡ್ಬಿಟ್ಟೆ. ನಿಮ್ ಲುಕ್ಕು ಅಷ್ಟೇ ಪಿನ್ಗಿಂತ ಶಾರ್ಪ್ ಆಗಿದೆ. ಡೋಂಟ್ ವರಿ ಸಿರಿ ಅವರೇ. ನಿಮ್ಮ ಪಿನ್ನಿ ಆಡುತ್ತೆ. ಪ್ರಾಕ್ಟೀಸ್ನಲ್ಲಿ ಆಡ್ತು. ಆಡಿದೆ. ಕರೆಕ್ಟ್. ಇವಾಗ ಆಡುತ್ತೋ ಇಲ್ಲ ಗೊತ್ತಿಲ್ಲ. ಆಡುತ್ತೋ ಇಲ್ಲ ಗೊತ್ತಿಲ್ಲ. ರಿಯಲಿ ಕ್ಯೂಟ್. ಪಿನ್ನಿ ಮನೇಲಿ ಆಡುತ್ತೆ. ಒಂದೇ ಒಂದು ಆಡಿದೆ, ಓರಿಯೋ ಬಿಸ್ಕೆಟ್. ಒಂದೇ ಒಂದು ಆಡಿದೆ. ಯಾಕಂದ್ರೆ ಓರಿಯೋ ಬಿಸ್ಕೆಟ್ ಮನೆಯಲ್ಲಿ ಇತ್ತು. ಹೊಟ್ಟೆ ಹಸುವಾಗಿತ್ತು, ಓರಿಯನ್ ಬಿಸ್ಕೆಟ್ ಇತ್ತು, ಪಿನ್ನಿ ಆಡ್ತು. ನಾನು ಕರೆಕ್ಟ್ ಹೇಳ್ತು. ಓಕೆ, ರಾಜೇಶ್ವರಿ ಅವರೇ, ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ? ನನ್ನ ತಮ್ಮ ಬಂದಿದ್ದಾನೆ, ವಿಕ್ರಮ್. ಹಲೋ ಸರ್. ಹಾಯ್ ವಿಕ್ರಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವೇಗಿದ್ದೀರಾ? ಚೆನ್ನಾಗಿದ್ದೀನಿ ವಿಕ್ರಮ್. ರಾಜೇಶ್ವರಿ ಅವ್ರ ಮನೇಲಿ ಪ್ರಾಕ್ಟೀಸ್ ಮಾಡಿದ್ರಾ? ಇಲ್ಲ, ಮನೆಯಲ್ಲಿ ಏನು ಪ್ರಾಕ್ಟೀಸ್ ಮಾಡಿಲ್ಲ ಅವಳು. ಇಲ್ಲೇ ಮಾಡಿದ್ಲು ಅನ್ಸುತ್ತೆ ನಿನ್ನೆ. ಎವ್ರಿ ಕಾರ್ನರ್ ಅಲ್ಲೂ ಫೋನ್ ಇದೆಯಾ ನಿಮ್ಮ ಮನೇಲಿ? ಫೋನಾ? ಫೋನ್ ಇಲ್ಲ. ಮಾತಾಡೋದು ನಿಮ್ಮ ಅಕ್ಕ ಮಾತಾಡೋದು ಕೇಳಿಸಲ್ವಲ್ಲ ವಿಕ್ರಮ್? ಮನೆಯಲ್ಲಿ ಒಂದ್ ಸ್ವಲ್ಪ ಯಾರು ಇಲ್ದೇ ಇರ್ಬೇಕಂದ್ರೆ ಜೋರಾಗಿ ಮಾತಾಡ್ತಾಳೆ, ದಬಾಯಿಸ್ತಾಳೆ ಎಲ್ಲಾರ್ನು. ದಬಾಯಿಸೋದು ಅಷ್ಟೊಂದೇನು ಇನ್ನೋಸೆಂಟ್ ಏನಲ್ಲ, ಬಟ್ ಆಚೆ ಬಂದಾಗ ತುಂಬಾನೇ ಕೂಲ್ ಮತ್ತೆ ತುಂಬಾನೇ ಇನ್ನೋಸೆಂಟ್ ತರ ಆಕ್ಟ್ ಮಾಡೋದು. ಸೊ ಮನೇಲಿ ಹಂಗಿರಲ್ವಂತಲ್ಲ ನೀವು? ಅದು ನನಗೆ ಒಂದ್ಸಲ ಸಲಿಗೆ ಬೆಳೆದ್ರೆ ನಾನು ಓಪನ್ ಆಗಿರ್ತೀನಿ, ಇಲ್ಲಾಂದ್ರೆ ನಂಗೆ ಸ್ವಲ್ಪ ಹೆಸಿಟೇಟ್, ಸಂಕೋಚ ಸ್ವಭಾವ ನಂದು. ಸೊ ಸಲಿಗೆ ಬೆಳೆಸೋವರೆಗೂ ನಾವು ಮಾತಾಡಬಾರ್ದು. ಮಾತಾಡಿದ್ರೆ ಸಲಿಗೆ ಬೆಳೆಯೋದು. ನೋಡಿ, ಈಗ ಸ್ವಲ್ಪ ಜೋರಾಗಿ ಮಾತಾಡಿದ್ರು ಅಂದ್ರೆ ನಮ್ಮೆಲ್ರಿಗೂ ಸಲಿಗೆ ಬೆಳೆದಿದೆ ಅಂತ ಅರ್ಥ. ಗೆಲ್ತಾರ ರಾಜರಾಜೇಶ್ವರಿ? ನನಗೆ ಕಾನ್ಫಿಡೆನ್ಸ್ ಇದೆ ಗೆಲ್ತಾಳೆ ಅಂತ. ಒಂದು ಆಲ್ ದ ಬೆಸ್ಟ್ ಹೇಳಿ. ಆಲ್ ದಿ ಬೆಸ್ಟ್ ರಾಜಿ, ಡೂ ಯೋರ್ ಬೆಸ್ಟ್, ಇಟ್ಸ್ ಜಸ್ಟ್ ಅ ಗೇಮ್. ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್ ರಾಜಿ, ಇದು ಬರೀ ಗೇಮ್. ಥ್ಯಾಂಕ್ ಯು ಕಣೋ, ಹೇಳ್ಬೇಡಿ. ಆಲ್ ದ ಬೆಸ್ಟ್ ಹೇಳಿ ನಿಮ್ಮ ಪಿನ್ನಿಗೆ. ಪಿನ್ನಿ ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಡು. ಥ್ಯಾಂಕ್ ಯು ಪುಟಿ. ಗೆದ್ದು ಮನೆಗೆ ಬಾ, ಅಮ್ಮ ಮುತ್ಕೊಡುತ್ತೆ. ಗೆದ್ದು ಮನೆಗೆ ಬಾ, ಅಮ್ಮ ಒಂದು ಮುತ್ಕೊಡುತ್ತಂತೆ. ಅಮ್ಮಮ್ಮ. ಸೊ ಗೆದ್ರೆ ನೀವು ಮನೆಗೆ ಹೋಗಲ್ಲ ಅಂತ ಆಯ್ತು ಇವರು ಹೇಳೋದು. ಗೆದ್ರೆ ಮನೆಗೆ ಬಾ ಅಂತ. ಈ ಆಟದಲ್ಲಿ ಸೋತವರು ಈ ಆಟದಿಂದ ಎಲಿಮಿನೇಟ್ ಆಗ್ತಾರೆ. ಗೆದ್ದವರು 50,000 ಗೆದ್ದು 2ನೇ ರೌಂಡ್ಗೆ ಹೋಗ್ತಾರೆ. ವಿಲ್ ಟ್ರೈ. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. ಒಂದು ಬಾಲು, ವೈಟ್ ಬಾಲ್, ರಾಜೇಶ್ವರಿ ಹಾಕಿದ್ ಮಾತ್ರ ಬಿದ್ದಿದೆ. ಈಗ ಸಿರಿಯವರು ಹಾಕಿದ್ದು ಒಂದು ಬಿದ್ದಿದೆ. ಸಿರಿಯವರು 2 ಹಾಕಿದ್ದಾರೆ. ಕಮಾನ್ ರಾಜೇಶ್ವರಿ ಅವರು. ವೆರಿ ಗುಡ್. ಬಾಲ್ ಹಾಕೋದು ಒಂದೇ ಅಲ್ಲ, ಲೈನ್ ಕ್ರಿಯೇಟ್ ಆಗಬೇಕು. ಟಿಕ್ ಟ್ಯಾಕ್, ಡಯಾಗನಲ್ ಆಗ್ಲಿ ಸ್ಟ್ರೇಟ್ ಆಗ್ಲಿ, ಒಂದೇ ಕಲರ್ ಬಾಲ್ ನ ಲೈನ್ ಕ್ರಿಯೇಟ್ ಆಗಬೇಕು. 1
ಸಿರಿ ಅವರು ಇನ್ನೊಂದು ಹಾಕ್ಬಿಟ್ಟು ಒಂದು ಲೈನ್ ಆಗ್ಬಿಡುತ್ತೆ. ಸಿರಿ ಅವರೇ ಒಂದೇ ಪೌಲು. ರಾಜೇಶ್ವರಿ ಅವರು ಒಂದನ್ನು ದುಡ್ಬಿಟ್ಟಿದ್ದಾರೆ. ಲೆವೆಲ್ 4 ಕಂಪ್ಲೀಟ್. ಏನ್ ಮಿಸ್ ಆಯ್ತು? ನಾನು ಮಧ್ಯ ಟಾರ್ಗೆಟ್ ಮಾಡ್ತಿದ್ದೆ, ಬಟ್ ಅದು ಮಧ್ಯ ಬೀಳ್ತಾನೆ ಇಲ್ಲ ಬಾಲ್. ನಂಗೆ ಅದೇ ಬೇಜಾರಾಗ್ತಿರೋ. ಬ್ಯಾಡ್ಲ ಯಾ ಅಲ್ಲಿ ಸಿರಿ ಅವರು 2 ಪಿಂಕ್ ಪಾಂಗ್ ಬಾಲ್ಗಳನ್ನ ನಿಲ್ಲಿಸಿದಾಗ ಒಂದು ಕೆಳಗೆ ಬಿತ್ತು. ಗೇಮ್ ಸ್ಟ್ರಾಟರ್ಜಿ ಏನಿತ್ತು ಪರ್ಫೆಕ್ಟ್ ಆಗಿತ್ತು, ಬೀಳ್ಸಿದ್ ನೀವೇ. ಅದ್ ನೀವು ಬೇಕು ಅಂತ ಮಾಡಿದ್ರಿ ಅಂತಲ್ಲ, ಗೇಮ್ ಅಂತ ಬಂದಾಗ ಅದಾಗಬೇಕಿತ್ತು. ಹೌದು. ಫೀಲಿಂಗ್ ರಿಯಲಿ ಬ್ಯಾಡ್. ಯು ಡಿಡ್ ಇಟ್. ರಾಜೇಶ್ವರಿ ಅವರು ಬಹಳ ಚೆನ್ನಾಗಿ ಆಡಿದ್ರು. ಏನ್ ಅನ್ಸ್ತಾ ಇದೆ ಸೂಪರ್ ಮಿನಿಟ್ ಬಂದು ರಾಜೇಶ್ವರಿ? ವೆರಿ ಎಕ್ಸೈಟೆಡ್. ನಾನು ಅನ್ಕೊಂಡು ನನ್ಗೆ ಗೆಲ್ಲೇ ಬೇಕು ಅಂತಾನೆ ಬಂದಿದ್ದು ನಾನು. ಸೈಲೆಂಟ್ ಅಸಾಸಿನೇಟರ್ ರಾಜೇಶ್ವರಿ ಅವರು. ನಿಮ್ಮ ಮುಖಕಾಂತಿಯ ರಹಸ್ಯವೇ ಮೇಕಪ್. ಐ ಆಮ್ ವೇಟಿಂಗ್ ಫಾರ್ ಅನ್ ಆಪರ್ಚುನಿಟಿ ಟು ವಿನ್ ಅಗೇನ್. ಸೊ ಈಗ ನಿಮ್ಗೆ ನಾವು ಅಪರ್ಚುನಿಟಿ ಕೊಟ್ರೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದೆಯಾ? 100% ಇದೆ. ಸೆಮಿಫೈನಲ್ ಬಂದು ಸೋತಿದ್ದಕ್ಕೆ ಬೇಜಾರಾಯ್ತಾ ನಿಮ್ಗೆ, ಅಥವಾ ಸಿರಿ ಅವರು ಎದುರುಗಡೆ ಸೋತಿದ್ದಕ್ಕೆ ಬೇಜಾರಾಯ್ತಾ? ನೋ ನೋ ನಾಟ್ ಲೈಕ್ ದಟ್. ಅಲ್ಲ ನಾನು ಕೇಳ್ಬೇಕಲ್ಲ, ಇಲ್ಲ ತಪ್ಪೇನು ಇಬ್ರಿಗೂ ತಂದಿಡ್ಬೇಕಲ್ಲ ನಾನು. ನನ್ನ ಆಟ ಅದೇ. ಇಟ್ಸ್ ಅ ಗೇಮ್. ಸೊ ನಿಮಗೆ ನೆಕ್ಸ್ಟ್ ಚಾನ್ಸ್ ಕೊಟ್ರೆ ತುಂಬಾ ಚೆನ್ನಾಗಿ ಆಡ್ತೀರಾ? ಆಡ್ತೀನಿ. ಗೆಲ್ತೀರಾ? ಗೆದ್ದೇ ಗೆಲ್ತೀನಿ. ವೆರಿ ನೈಸ್. ತುಂಬಾ ಚೆನ್ನಾಗಿ ಆಡಿದ್ರಿ. ನಿಮ್ಮ ಆಟ ನೋಡಿ ನಮ್ಮೆಲ್ರಿಗೂ ಬಹಳ ಖುಷಿ ಆಯ್ತು ರಾಜೇಶ್ವರಿ ಅವರೇ. ವಿಕ್ರಮ್, ಬ್ಯಾಡ್ ಲಕ್. ಜೋರ್ ಚಪ್ಪಾಳೆ ರಾಜೇಶ್ವರಿ ಅವರು. ಪಿನ್ನಿ ಇವು ಬಂದು ನನ್ನ ಸಿಕ್ಕಾಕ್ಬಿಟ್ಟು ಈಗ ಪಿನ್ನಿ ಪಿನ್ನಿ ಅಂತ. ಪಿನ್ನಿ ನೀವು ಅಂದ್ಕೊಂಡಿದ್ರ? ಯಾಕಂದ್ರೆ ರಾಜೇಶ್ವರಿ ಟಫ್ ಪ್ಲೇಯರ್. ಹೌದು, ಗೆಲ್ತೀನಿ ಇಲ್ಲ ಅನ್ನೋದಕ್ಕಿಂತ ಆಡ್ಬೇಕು, ಐ ಹ್ಯಾವ್ ಟು ಪ್ಲೇ ಅನ್ನೋದು ಇಟ್ಕೊಂಡಿದ್ದೆ. ಬಟ್ ಗೆದ್ಬಿಟ್ರಿ. ಕಂಗ್ರ್ಯಾಚುಲೇಷನ್ಸ್. ಐ ವಾಂಟ್ ನಂದಿನಿ ಟು ಕಮ್. ಬನ್ನಿ ನಂದಿನಿ. ನಂದಿನಿ ಪಾರ್ಟ್ನರ್ ಬನ್ನಿ. ಸಿರಿ ಅವ್ರ ಪಾರ್ಟ್ನರ್. ಹ್ಯಾಪಿ ನಾನು ಗೆದ್ದಿದ್ದಕ್ಕೆ. ನಂದಿನಿ ಅವರೇ ಸೆಕೆಂಡ್ ರೌಂಡ್ ಹೋಗಿದ್ದಾರೆ, ಏನ್ ಹೇಳ್ತೀರಾ? ತುಂಬಾನೇ ಖುಷಿ ಆಗ್ತಾ ಇದೆ. ಐ ವಾಸ್ ಜಂಪಿಂಗ್ ವಿತ್ ಜಾಯ್. ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಅಂಡ್ ಐ ಲವ್ ಹರ್. ಸಿರಿ ಅವರು ಈಗ ಗೆದ್ದಿರೋ ದುಡ್ಡು 50,000 ರೂಪಾಯಿಗಳು. ಸಿರಿ ಅವರೇ ನಿಮ್ಮ ಮನಿ ಟ್ರೀನ ತೋರಿಸ್ತೀನಿ. ಸಿರಿ ಅವರೇ ಈಗ 50,000ದಲ್ಲಿ ನೀವಿದ್ದೀರಾ. ಮುಂದಿನ ಆಟ 1 ಲಕ್ಷಕ್ಕೆ, ಆಮೇಲೆ 2 ಲಕ್ಷಕ್ಕೆ, 3, 4, 5, 5ರಿಂದ ಡೈರೆಕ್ಟ್ 10 ಲಕ್ಷಕ್ಕೆ ಒಂದು ಹೈ ಜಂಪ್ ಹೊಡಿತೀರಾ. ಈ ಮಧ್ಯೆ 3 ಲಕ್ಷಕ್ಕೆ ಒಂದು ಸೇಫ್ ಝೋನ್ ಇದೆ ನಿಮ್ಗೆ. 3 ಲಕ್ಷ ಗೆದ್ರೆ ಇಟ್ಸ್ ಯುವರ್ಸ್. 3 ಲೈಫ್ ಕೂಡ ಇದೆ. ಅಕಸ್ಮಾತ್ ಆಟ ಬಿಟ್ಟು ಹೋಗೋಣ ಅನ್ಸಿದ್ರೆ ಆಟದ ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆ ನೀವು ನನಗೆ ಹೇಳ್ಬೇಕು. ಕ್ಲಿಯರ್? ಓಕೆ, ಕ್ಲಿಯರ್. ಸಿರಿ ಅವ್ರಿಗೆ 1 ಲಕ್ಷದ ಆಟಕ್ಕೆ ನೀಲಾಂಬರಿ ಯಾವ ನೀಲನಕ್ಷೆ ಇಟ್ಟಿದ್ದಾಳೆ? ನೀಲಾಂಬರಿ ಬ್ಲೂ ಪ್ರಿಂಟ್ ನೀಲಿನಕ್ಷೆ ಪ್ಲೀಸ್. ಪಿರಮಿಡ್ ಕಪ್ಪಣ್ಣ. ಪ್ಲಾಸ್ಟಿಕ್ ಕಪ್ಗಳನ್ನು ಕಾಫಿ ಟೀ ಕುಡಿಯೋಕೆ ಬಳಸ್ತೀವಿ. ಆಟಗಾರ ಇರುವ 36 ಪ್ಲಾಸ್ಟಿಕ್ ಕಪ್ಗಳಲ್ಲಿ ಪಿರಮಿಡ್ ಶೇಪಿನ ಮನೆ ಕಟ್ಟಬೇಕು. ನಂತರ ಒಂದರೊಳಗೆ ಇನ್ನೊಂದರಂತೆ ಕಪ್ಗಳನ್ನು ತುಂಬಿ ಮನೆಯನ್ನು ನೆಲಸಮ ಮಾಡಬೇಕು. ಇದನ್ನು ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಸಿರಿ ಅವರೇ ನೋಡಿ, ನಿಮ್ಮ ಹೆಸರಲ್ಲಿ ಸಿರಿ ಇದೆ, ಸಿರಿವಂತೆ ಆಗೋ ಟೈಮ್ ಬೇರೆ, ಕಾಂಪಿಟೇಟರ್ ಬೇರೆ ಇಲ್ಲ ನಿಮಗೆ. ಅದಕ್ಕಿಂತ ದೊಡ್ಡ ಕಾಂಪಿಟೇಟರ್ ಈಗ ಟೈಮ್. ಎಷ್ಟು ಗೆಲ್ಲಬೇಕು ಅಂತಿದ್ದೀರಾ? ಎಷ್ಟು ಗೆಲ್ತೀರಾ? ಇಷ್ಟು ಅಂತ ಏನು ಅನ್ಕೊಂಡಿಲ್ಲ ನಾನು. ಎಷ್ಟು ಮೇಲೆ ಹೋದ್ರೆ ಅಷ್ಟು ಖುಷಿ ಆಗುತ್ತೆ. ಹೌದಾ? ರಾಜೇಶ್ವರಿ ಅವರೇ ಎಷ್ಟು ಗೆಲ್ತಾರೆ? 10 ಲಕ್ಷ ಗೆಲ್ಲಿ ಅಂತ ನಾನು ವಿಶ್ ಮಾಡ್ತೇನೆ. ಹಾರ್ಟಿಲಿ ಥ್ಯಾಂಕ್ ಯು ಸೊ ಮಚ್.
ಪಿನ್ನಿ ರೆಡಿ ರೆಡಿ. ನಿಮ್ಮ ಹತ್ರ ಈಗಿರೋದು ಬರೀ 60 ಸೆಕೆಂಡ್. ಪಿರಮಿಡ್ನ ಕಟ್ಟಿ ಅದನ್ನ ಹಾಗೆ ಜೋಡಿಸಿ ಇಡಬೇಕು. ನಿಮ್ಮ ಹತ್ರ 3 ಲೈಫ್ಗಳಿದೆ. ಶುರು ಮಾಡೋಣ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. seconds. 35 seconds ಆಗೋಯ್ತಾ? ಇದೆ. 30 seconds ಬ್ಯಾಲೆನ್ಸ್. ಮನೆನ ಚೆನ್ನಾಗಿ ಕಟ್ತಾ ಇದ್ದಾರೆ. ಮನೆ ಮುರಿಯೋದು ಹೇಗೆ ಮಾಡ್ತಾರೆ ಅನ್ನೋದ್ರ ಮೇಲೆ ಈ ಆಟದ ರಿಸಲ್ಟ್ ನಿಂತಿದೆ. 18 seconds ಬ್ಯಾಲೆನ್ಸ್. ಓ ಓ ಓ ಓ ಓ ಓ ಹೊಸ್ತಾಗಿಡ್ಬೇಕು. ಫುಲ್ಲ. 8 Level 5 fail. Don't concentrate on other cups. Just concentrate on the cups you have to take. ಅವಾಗಲೇ ಆಗೋದು. ಜೋರಾಗಿ ಹೇಳಿ. ಎಲ್ಲಿ ಮಿಸ್ ಮಾಡಿದ್ರಿ ನೀವು? ಎಲ್ಲ ಇಟ್ಟಾದ್ಮೇಲೆ ಫಸ್ಟ್ ಒನ್ ನನಗೆ ವಾಪಸ್ ಇಡುವಾಗ ಜೋಡಿಸುವಾಗ ಎಲ್ಲೋ ಅದೊಂದು ಕಡೆ ನಾನೇ. ಸಿರಿ ಅವರೇ, ಒಂದ ಲೈಫನ್ನು ಕಳ್ಕೊಂಡಿದ್ದೀರ. ರೆಡಿ? ಎಸ್. ನಂದಿನಿ ಅವರೇ, ಮುಂಗಾರು ಮಳೆ ಹೀರೋಯಿನ್ ಹೆಸರು ನಂದಿನಿ. ಸಾಕಷ್ಟು ಹಿಟ್ ಸಿನಿಮಾಗಳ ಹೀರೋಯಿನ್ ಹೆಸರು ನಂದಿನಿ. ಏನ್ ಟಿಪ್ಸ್ ಕೊಡ್ತೀರಾ ಸಿರಿ ಅವ್ರಿಗೆ? ಸಿರಿ 40 seconds ಅಲ್ಲಿ ಕಂಪ್ಲೀಟ್ ಮಾಡ್ತಿದ್ಯಾ. ರೆಸ್ಟ್ ಆಫ್ ದ 20 seconds ಬಿ ಕಾಮ್. ಇಟ್ಸ್ ವೆರಿ ಈಸಿ. ವಿತಿನ್ 10 seconds ನೀನು ಆರಾಮಾಗಿ ಅದನ್ನ ತರಬಹುದು. ನೀನು ಬಿ ಕೂಲ್, ಚಿಲ್. ನಾನು ಹೆಂಗ್ ನಗ್ನಗ್ತಾ ಇದ್ದೀನಿ ಅವಾಗಿಂದ ಹಾಗೆ ಹೀರೋ. ಯು ಹ್ಯಾವ್ ಫನ್, ಡೂ ವೆಲ್. ಥ್ಯಾಂಕ್ಸ್. ಥ್ಯಾಂಕ್ ಯು. ರೆಡಿ ಸಿರಿ ಅವ್ರೆ? ಎಸ್ ರೆಡಿ. ಸಿರಿ ಅವರೇ, 2ನೇ ಲೈಫ್ನ ಬಳಸ್ಕೋತಾ ಇದ್ದೀರಾ. ರೆಡಿ? ಎಸ್. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. ತುಂಬಾ ಕಾನ್ಸಂಟ್ರೇಟ್ ಮಾಡಿ ಜೋಡಿಸ್ತಾ ಇದೆ. ಮನೆಯ ಮೊದಲನೇ ಫ್ಲೋರ್ ರೆಡಿ ಆಗ್ತಾ ಇದೆ. ನಂಗೆ ಪ್ಲೀಸ್ ಟೈಮ್ ಹೇಳ್ತಾ ಇರಿ. 30 seconds ಬ್ಯಾಲೆನ್ಸ್ ಇದೆ. 25 seconds ಬ್ಯಾಲೆನ್ಸ್. 20 seconds. ಒಂದು ಲೈಫ್ ಕಳ್ಕೊಂಡು ಟೆನ್ಷನ್ ನಲ್ಲಿರೋ ಸಿರಿ ಈ ಲೈಫ್ ನಲ್ಲಿ ಗೆದ್ದು ಸಿರಿವಂತರಾಗ್ತಾರ. We'll be right back. Life Boy Super Minute. Life Boy Super Minute. ನಂಗೆ ಪ್ಲೀಸ್ ಟೈಮ್ ಹೇಳ್ತಾ ಇರಿ. 30 seconds ಬ್ಯಾಲೆನ್ಸ್ ಇದೆ. 25 seconds ಬ್ಯಾಲೆನ್ಸ್. 20 seconds. 16. Very good. Level 5 faint. ಇವಾಗ ಎಳೆತೋಳೆ ನಾನು ಜೋಡಿಸಿದ್ರಲ್ವಾ? ಒಂದು ಬೀಳೋ ಹಾಗಿಲ್ಲ. ಒಂದು ಬೀಳೋ ಹಾಗಿಲ್ವಾ? ಬೀಳೋ ಹಾಗಿಲ್ಲ. 2 ಕಡೆ ಬಿತ್ತು. 2 ಕಾರಣದಿಂದ ಈ ಗೇಮ್ ಫೇಲ್ ಆಯ್ತು.
ಕಪ್ಪು ನೀಟಾಗಿ ಇಳಿಸೋದಕ್ಕಿಂತ ಮುಂಚೆ ಒಂದು ಕಪ್ ಬಿದ್ದೋಯ್ತು, ಇನ್ನೊಂದು ಕಪ್ಪು ಕೂಡ ಬಿದ್ದೋಯ್ತು ಈ ಕಡೆ, ದಿಸ್ ಎಂಡ್. ಅಲ್ಲದೆ ಈ ಬಿದ್ದಿರೋ ಕಪ್ಗಳನ್ನ ಎತ್ತು ಜೋಡ್ಸೋಕ್ಕಿಂತ ಮುಂಚೆನೆ ಯು ಲಾಸ್ಟ್ 60 ಸೆಕೆಂಡ್. 60 ಸೆಕೆಂಡ್ ಕೂಡ ಆಗ್ಬಿಟ್ಟಿತ್ತು. ಆಕ್ಚುಲಿ ರಾಜೇಶ್ವರಿ ಅವ್ರ ಪ್ರಕಾರ ನೀವು ಗೆದ್ದೇ ಬಿಟ್ಟಿದ್ರಿ. ಹೌದು, ನಾನು ಎಕ್ಸ್ಪ್ರೆಷನ್ ನೋಡಿ ನಾನು ಓ ಆಯ್ತಾ ಅಂತ. ಆದರೆ ಲೈಟ್ ರೆಡ್ ಇತ್ತು, ಗೇಮ್ ಫೇಲ್ಡ್ ಅಂತ ತೋರಿಸ್ತಾ ಇತ್ತು. 3 ಲೈಫ್ಗಳಲ್ಲಿ 2 ಲೈಫ್ಗಳನ್ನು ಕಳ್ಕೊಂಡಿದ್ದೀರಾ. ಇದು ನಿಮ್ಮ ಕೊನೆಯ ಅವಕಾಶ. ಟೆನ್ಷನ್ ಆಗ್ತಿದ್ಯಾ? ಈಗ ಆಕ್ಚುಲಿ ಬೇಜಾರಾಗ್ತಿದೆ. ಇಟ್ ವಾಸ್ ಅ ಸಿಲಿ ಮಿಸ್ಟೇಕ್ ಅನಿಸ್ತು ನನಗೆ. ಸೊ ಈ ಸಲ ಆ ಮಿಸ್ಟೇಕ್ ಮಾಡಲ್ಲ ನೀವು. ಐ ಟ್ರೈ. ನಮ್ಮ ಸುಂದರಿಯರಲ್ಲಿ ಯಾರಾದರೂ ಒಬ್ರು ಹೇಳಿ, ಸ್ವೀಟ್ 16 ಏನು ಹೇಳ್ತೀರಿ ಸಲಹೆ? ನನಗೆ ಸಿರಿ ಫಸ್ಟ್ ಟೈಮೇ ಆಡಿದಾಗ ನಾನು ಗೆಲ್ತಾರೆ ಅನ್ಕೊಂಡಿದ್ದೆ. ಆಮೇಲೆ ಪಾಪ ಅದೊಂಚೂರು ಟಚ್ ಆದರೆ ಬಿದ್ದೋಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಸೆಕೆಂಡ್ ಟೈಮು ಗೆಲ್ತಾ ಇದ್ರು, ಜಸ್ಟ್ ಮಿಸ್ ಆಗಿ ಬಿತ್ತು. ಸೊ ಈ ಸರಿ ಫೈನಲ್ ಗೆದ್ದೇ ಗೆಲ್ತಾರೆ ಅಂತ ನಂಬಿಕೆ. ಸರಿ ನೋಡೋಣ. ಓಯಸ್, ಚಪ್ಪಾಳೆ. ಆಲ್ ದ ಬೆಸ್ಟ್ ಸಿರಿ. ಥ್ಯಾಂಕ್ ಯು. ಸಿರಿ ಅವರೇ, ನಿಮ್ಮನ್ನು ನಾನು ಬೆಂಕಿಯಲ್ಲಿ ಅರಳಿದ ಹೂ ಅಂತ ಹೇಳ್ತೀನಿ. ಯಾಕೆ ಗೊತ್ತಾ? ನೀವೀಗ ಸೋಲಿನ ಬೆಂಕಿಯಲ್ಲಿದ್ದೀರಾ. ಅದ್ರ ನಡುವೆ ಸಿರಿ ಅರಳಬೇಕು ನಮ್ಗೀಗ, ಮತ್ತು ಸಿರಿವಂತೆ ಆಗಬೇಕು. ಆಗ್ತೀರಾ? ಟ್ರೈ ಮಾಡ್ತೀನಿ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. ಲೈಫ್ ಬಾಯ್ ಲೈಫ್ ಚೇಂಜಿಂಗ್ ಗೇಮ್. The game begins in 3, 2, 1. ಕೈ ತುಂಬಾ ಶೇಕ್ ಆಗ್ತಾ ಇದೆ ನನಗೆ. 45 seconds ಬ್ಯಾಲೆನ್ಸ್. ಪ್ರಾಬ್ಲಿ ಅದಕ್ಕೆ ಆಡಕ್ ಆಗ್ತಿಲ್ಲ ಅನ್ಸುತ್ತೆ. ಫಾಸ್ಟ್. ಸೀಮಂತ್ 40 seconds ಬ್ಯಾಲೆನ್ಸ್. ನಗ್ನಗುತ್ತಾ ಆಡ್ತೀನಿ ಸೀಮಂತ್. ಆಡ್ತಾ ಆಡ್ತಾ ಕಾಮೆಂಟ್ರಿನೂ ಅವರೇ ಕೊಡ್ತಾವ್ರೆ. Twenty seconds. 18 seconds balance. Very good. Game over. ಇದು ಬೂಟ್ ಕ್ಯಾಂಪಲ್ಲಿ ಆಕ್ಚುಲಿ ಚೆನ್ನಾಗಿ ಆಡಿದ್ದೆ ನಾನು. ಐ ಡೋಂಟ್ ನೋ ಯಾಕೆ. ಬ್ಯಾಡ್ ಲಕ್. ಎಸ್. 3 ಲೈಫನ್ನ ಕಳ್ಕೊಂಡಿದ್ದಾರೆ. ನೀವು ತಗೊಂಡು ಹೋಗ್ತಿರೋ ದುಡ್ಡು 50,000 ರೂಪಾಯಿಗಳು. ಜೊತೆಲಿ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನನ ಗೆದ್ದಿರೋದು ರಾಜೇಶ್ವರಿ. ಥ್ಯಾಂಕ್ ಯು. ಏನ್ ಸಮಾಧಾನ ರೀ ನಿಮ್ಮ ಫೇಸಲ್ಲಿ. ಸಿರಿ, ನಿಜ ಹೇಳಿ, ನಿಮ್ಗೆ ಆಟ ಸೋತಿದ್ದಕ್ಕೆ ಬೇಜಾರಾಯ್ತಾ ಇಲ್ಲ ದುಡ್ಡು ಸೋತಿದ್ದಕ್ಕೆ ಬೇಜಾರಾಯ್ತಾ? ದುಡ್ಡು ಇಲ್ಲ, ಆಟನೇ ಆಕ್ಚುಲಿ. ಯಾಕೆಂದ್ರೆ ನಾನು ಆಡಿದ್ದೆ, ಟ್ರೈ ಮಾಡಿದ್ದೆ, ಲೈಫ್ ಸಿತ್ತು, ಸೊ ಅದಕ್ಕೆ ಬೇಜಾರಷ್ಟೇ. ನಂದಿನಿ ಅಂಡ್ ಟೀಮ್, ಅದರ್ ಬ್ಯೂಟಿಫುಲ್ ಲೇಡೀಸ್, ಪ್ಲೀಸ್ ಆನ್ ದ ಸ್ಟೇಜ್ ಬನ್ನಿ ಪ್ಲೀಸ್. ಒಂದು ನಿಮಿಷ ಆಟ ಆಡಿ 10 ಲಕ್ಷ ಕಾಸೆತ್ಕೊಂಡು ಹೋಗಿ. ಸೂಪರ್ ಮಿನಿಟ್, ಸೂಪರ್ ಮಿನಿಟ್, ಸೂಪರ್ ಮಿನಿಟ್, ಸೂಪರ್ ಮಿನಿಟ್. ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಇಷ್ಟೊತ್ತು ಆಟ ಆಡಿ ನಮ್ಮನ್ನ ಎಂಟರ್ಟೈನ್ ಮಾಡಿದ್ಕೆ, ಮನೋರಂಜಿಸಿದ್ಕೆ. ಸ್ನೇಹಿತರೆ, ಇವತ್ತಿನ ಎಪಿಸೋಡ್ ನಿಮ್ಮೆಲ್ರಿಗೂ ಬಹಳ ಸಂತೋಷ ತಂದು ಕೊಟ್ಟಿದೆ ಅನ್ಕೋತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಾಳೆ ಅಂದ್ರೆ 1350 ಮಿನಿಟ್ಗಳ ನಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸೂಪರ್ ಆಗಿರಿ. ನಿಮ್ಮೆಲ್ರಿಗೂ ನಿಮ್ಮ ಚಿನ್ನದ ಗಣಿ, ನಿಮ್ಮ ಗಣೇಶಿಂದ ನಮಸ್ಕಾರ, ಶುಭರಾತ್ರಿ, ಗುಡ್ ನೈಟ್. ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ, ಕಪ್ಪು ಕುಂಕುಮ, ಕೆಂಪು ಕುಂಕುಮ. ಹೀಗೆ 60 ಸೆಕೆಂಡ್ ಇರೋದು. ರಾಜೇಶ್ವರಿ ಅವರು ಕಪ್ ಹಾಕ್ತಾ 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 ಫುಲ್ಲು ಯೂಟರ್ನ್ ಹೊಡಿತಾವ್ರೆ. ಓ ಕಾಂಪಿಟೇಷನ್, ಕಮಾನ್ ಕಮಾನ್ ಸರ್.
ಫೆವಿಕ್ವಿಕ್ ದಿನದ ಮೆಂಚಿನ ಆಟಗಾರ್ತಿ. ರಾಜೇಶ್ವರಿ ಮಠ ಸಾರ್ವಭೌಮ ಕಾಳಿ ಸ್ವಾಮಿಗಳಿಗೆ ಬಹುಪರಾಗ್. ಸೂಪರ್ ಮಿನಿಟ್ ನಲ್ಲಿ ಕಲಾಕಾರ ಕಾಳಿ ಸ್ವಾಮಿ. ಸ್ವಾಮಿ ಜೊತೆ ಸೂಪರ್ ಸಿಂಗರ್ ಶಮಿತಾ. ನನ್ನಯತನವಿಲ್ಲ ಕಳೆದೇನು ನಾನೆಲ್ಲ ಹೀಗೆಂದು ಆಗೇನೇ ಇಲ್ಲ ನೀನೇನೇ. ಲವ್ ಮ್ಯಾರೇಜ್ ನನ್ನ ಪಕ್ಕ ಅರೇಂಜ್ ಬಟ್ ಅರೇಂಜ್ ಆದ್ಮೇಲೆ ಒಂದು 5-6 months ಗ್ಯಾಪ್ ಇತ್ತು. ಅವಾಗ ಅರೇಂಜ್ ಕಮ್ ಲವ್ ಮ್ಯಾರೇಜ್. ಈ ಹಾಡನ್ನ ಹಾಡಿದ್ರ ಅವಾಗ ರೊಮ್ಯಾಂಟಿಕ್ ತರ ಎಲ್ಲ ಇಲ್ಲ. ಹೀಸ್ ವೆರಿ ಏನೋ ನ್ಯಾಚುರಲ್. ಅಂದ್ರೆ ರೊಮ್ಯಾಂಟಿಕ್ ಆಗಿರೋರು ಏನು ಅನ್ಯಾಚುರಲ್ ಅಲ್ಲ, ಆ ತರ ಹೇಳ್ತಾ ಇಲ್ಲ. ನಾವೆಲ್ಲ ಬಾಳ 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 ನೀವು ಮತ್ತೆ ರೊಮ್ಯಾಂಟಿಕ್ ಆಗದೆ ಹೋಗಿದ್ರೆ ನಂಗೆ ಮಕ್ಕಳಾಗ ಸುಮ್ಮನೆ